उपदेशमाला अस्मिन् पाठे कानिचित् सुभाषितानि निरूपितानि। सुन्दर उपदेशमाला अत्र प्रस्तुता अस्ति। प्रथमं येन केनापि पठ्यते वा? ಯಾರಾದ್ರೂ ಓದ್ತೀರಾ ಮೊದಲನೇದ್ದು? ಆ, ಗುರುಗಳೇ ಇದು ಆಗಿತ್ತಲ್ವಾ? ಅಂದ್ರೆ ರಿವೈಸ್. ಎಷ್ಟಾಯ್ತು? ಆ ಎರಡಾಗಿದೆ ಅಲ್ವಾ? ಇದಾಗಿದೆ. ಮತ್ತೆ ನೆಕ್ಸ್ಟ್ ಪುಸ್ತಕಸ್ಥ ಛಾಯಾ ವಿದ್ಯಾ ಆ ಪ್ಯಾರ ಆಗಿದೆ. ಥರ್ಡ್. ಸರಿ. ಪುಸ್ತಕಸ್ಥ ಅದ್ ಚಯಾ ವಿದ್ಯಾ ಹಾ. ಹಿಂದಿನ ಪರ. ಸತಿ ರೆಕಾರ್ಡ್ ಮಾಡಿಲ್ಲ ಅಲ್ಲ? ರೆಕಾರ್ಡ್ ಮಾಡಿಲ್ಲ. ಓ, ಹ್ಮ್. ಓಕೆ. ಆ, ನಭಸೋ ಭೂಷಣಂ ಚಂದ್ರೋ ನಾರೀಣಾಂ ಭೂಷಣಂ ಪತಿ ಪೃಥಿವ್ಯಾ ಭೂಷಣಂ ರಾಜ ವಿದ್ಯಾ ಸರ್ವಸ್ಯ ಭೂಷಣಂ. ಭೂಷಣಂ ಇತ್ಯುಕ್ತೆ ಆಭರಣಂ. ಭೂಷಣ ಅಂದ್ರೆ ಆಭರಣ. ನಭಸೋ ಭೂಷಣಂ ಚಂದ್ರಃ. ನಭಸಃ ಆಕಾಶಸ್ಯ ಭೂಷಣಂ ಆಭರಣಂ ಚಂದ್ರಃ. ಇಡೀ ಆಕಾಶಕ್ಕೆ ಅತ್ಯಂತ ಸೌಂದರ್ಯವನ್ನು ಹೆಚ್ಚಿಸುವಂತಹ ವಸ್ತು ಯಾವುದು ಅಂದ್ರೆ ಅದು ಚಂದ್ರ. ಚಂದ್ರನಷ್ಟು ಚಂದ ಮತ್ತೊಂದಿಲ್ಲ ಆಕಾಶಕ್ಕೆ. ಅದು ಎಷ್ಟು ಅಗಲ ಇರ್ಲಿ, ಎಷ್ಟು ಉದ್ದ ಇರ್ಲಿ, ಎಷ್ಟು ವಿಸ್ತಾರ ಇರ್ಲಿ, ರಾತ್ರಿಯ ಹೊತ್ತಿನ ಆಕಾಶಕ್ಕೆ ಚಂದ್ರನಲ್ಲದಿದ್ದರೆ ಅದರ ಚಂದವನ್ನ ನಾವು ಗಮನಿಸುವುದೇ ಕಷ್ಟ. ಹಗಲು ಬೇರೆ ತರ ಕಾಣುತ್ತೆ, ರಾತ್ರಿ ಬೇರೆ ತರ ಕಾಣುತ್ತೆ. ಅದ್ರ ನನಗೆ ಚಂದ್ರ ನಭಸೋ ಭೂಷಣಂ. ರಾತ್ರಿಯ ಹೊತ್ತಿನ ಚಂದ್ರ ಆಕಾಶಕ್ಕೆ ಭೂಷಣ. ನಾರೀಣಾಂ ಭೂಷಣಂ ಪತಿ. ಒಂದು ಹೆಣ್ಣಿಗೆ ಆಸರೆಯಾಗಿ ಆಭರಣದಂತಿರುವ ವ್ಯಕ್ತಿ ಅಂದ್ರೆ ಅವಳನ್ನ ಕೈ ಹಿಡಿದ ಪತಿ. ಅದು ಪತಿಯಾದ್ರೆ ಮಾತ್ರ ಭೂಷಣ. ಪತಿ ಅಂದ್ರೆ ಪಾಲಯತಿ ಅಥವಾ ಪಾತಿ, ಚೆನ್ನಾಗಿ ನೋಡ್ಕೊಳ್ತಾನೆ ಅಂತಂದಾಗ ಆಭರಣ ಆಗ್ತಾನೆ. ಅವನೇ ಇನ್ನೊಬ್ರು ನೋಡ್ಕೊಳ್ಳೋ ತರ ಇದ್ದಾನೆ ಅಂತಂದ್ರೆ ಆವಾಗ ಅದು ಸುಮ್ಮನೆ ಹೊರೆ ಕೆಲವೊಂದ್ಸಲ. ಆದ್ರೆ ಸಾಮಾನ್ಯವಾಗಿ ಪತಿ ಅನ್ನುವ ಶಬ್ದದ ಅರ್ಥದ ಮೂಲಕವಾಗಿ ಅವನನ್ನ ಗುರುತಿಸುವುದು ಅಂತ ಆದ್ರೆ ಆ ಒಂದು ನೆರಳಿದ್ದ ಹಾಗೆ ಅಥವಾ ಒಂದು ಮರ ಇದ್ದ ಹಾಗೆ ಬಳ್ಳಿಗೆ. ಹಾಗೊಂದು ಗಟ್ಟಿಮುಟ್ಟಾದ ಬೇರು ಕೊಳೆಯದ ಸ್ಥಿತಿಯ ಮರ ಒಂದು ಬಳ್ಳಿಗೆ ಹೇಗೆ ಆಶ್ರಯವೋ ಹಾಗೆ ಅದಕ್ಕೆ ಪ್ರಮುಖವಾದ ನೆಲೆಯೋ ಅದು ಬದುಕಿನುದ್ದಕ್ಕೂ ಅವನಿಗೆ ಶ್ರೇಯಸ್ಸನ್ನು ಉಂಟು ಅವಳಿಗೂ ಶ್ರೇಯಸ್ಸು ಉಂಟು ಮಾಡುತ್ತೆ. ಅದು ಎರಡು ಮ್ಯೂಚುವಲ್. ಅದು ಕೇವಲ ಗಂಡ ಮಾತ್ರ ಭೂಷಣ ಅಂತ ಅನ್ನೋ ಅರ್ಥದಲ್ಲ. ಗಂಡನಿಗೂ ಹೆಂಡತಿ ಎನ್ನುವುದು ಅಷ್ಟೇ ಮುಖ್ಯವಾದ ಗೆಳತಿ ಅನ್ನೋದನ್ನು ಬೇರೆ ಕಡೆ ನಿರೂಪಣೆ ಮಾಡಿದ್ದಾರೆ. ಇಲ್ಲಿ ಪ್ರಸ್ತುತ ಒಂದು ವಿಷಯ ಹೇಳಿದ್ದಾರೆ ಅಷ್ಟೇ. ಇಂಥದ್ದು ತುಂಬಾ ವಿಷಯಗಳನ್ನ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳ್ತಾ ಇರ್ತಾರೆ. ನಾವು ಒಂದು ಕಡೆದು ಮಾತ್ರ ಈ ಪದ್ಯದಲ್ಲಿ ಇದನ್ನ ಯಾಕೆ ಹೇಳಿಲ್ಲ ಅದನ್ನ ಯಾಕೆ ಹೇಳಿಲ್ಲ ಅಂತ ನಾವು ಕೇಳ್ತಾ ಕೂತ್ರೆ ಕೆಲವೆಲ್ಲ ಅವರು ಒಂದೇ ಕಡೆಗೆ ಡಿಕ್ಲೇರ್ ಮಾಡಲ್ಲ. ಮತ್ತದು ಆತರ ಸಾಮಾಜಿಕ ಜವಾಬ್ದಾರಿಯನ್ನ ಹೆಚ್ಚಿಸ್ಲಿಕ್ಕೋಸ್ಕರ ಹೇಳಿದ ಉಪದೇಶಗಳಲ್ಲ ಇದು. ಅಂದ್ರೆ ಈಗ ನೀವು ಹೀಗಿರ್ಬೇಕು ಅಂತ ಅವ್ರು ನಮ್ಗೆ ಉಪದೇಶ ಮಾಡುತ್ತಿಲ್ಲ. ಹೀಗೆ ಜಗತ್ತಿನ ವ್ಯವಸ್ಥೆಯಲ್ಲಿ ಇದು ಹೀಗೆ, ಇದು ಚಂದ ಅಂತ ಹೇಳ್ತಿದ್ದಾರೆ. ಅದರಿಂದ ಇದೇನು ಹೀಗಿದೆ ಬರೀ ಹೀಗೆ ಹೇಳ್ತಾರಲ್ವಾ ಅಂತ ನಾವು ಹಾಗೆ ಹೇಳಿದ್ದನ್ನು ಓದಿರಲ್ಲ. ಎದುರುಗಡೆ ಕಂಡದ್ದನ್ನು ಮಾತ್ರ ಇಲ್ಲಿ ಸಂಗ್ರಹ ಮಾಡಿರ್ತೀವಿ. ಅದರಿಂದಾಗಿ ಅನಂತ ಶಬ್ದ ಸಾಗರದಲ್ಲಿ ಎಲ್ಲರನ್ನೂ ಉದ್ದೇಶಿಸಿದ ತಿದ್ದುಪಡಿಯ ಮಾತುಗಳು ಬಂದೇ ಬರ್ತವೆ ಅನ್ನೋದು ಯೋಚನೆ ಮಾಡಿದ್ರೆ ಇದು ಮ್ಯೂಚುವಲ್ ಅಂತ ಗೊತ್ತಾಗತ್ತೆ. ಪೃಥಿವ್ಯಾ ಭೂಷಣಂ ರಾಜ. ಒಂದು ನೆಲಕ್ಕೆ ಒಬ್ಬ ಒಡೆಯ ಇಲ್ಲದೆ ಇದ್ರೆ ಆಗ ಅದು ಒಂದೋ ಕಾಡಾಗತ್ತೆ, ಒಂದೋ ದುಷ್ಟರ ಪಾಲಾಗುತ್ತೆ. ಅರಾಜಕತೆ ಅಂತಂದ್ರೆ ಕೇವಲ ಬಂಡಾಯ ಇದ್ದ ರಾಜಕೀಯದ ಆಳ್ವಿಕೆ ಮಾತ್ರ ಅಲ್ಲ. ಎಷ್ಟೋ ಸರ್ತಿ ಈ ದೇಶದಲ್ಲಿ ರಾಜರು ಇಲ್ಲದೆ ಹೋದಾಗ ಇಡೀ ಊರೇ ಕಾಡಾಗಿ ಹೋಯ್ತು ಅಂತ ನಾವು ಪ್ರಚೇತಸರ ಕಾಲದಲ್ಲಿ ಕೇಳ್ತೇವೆ. ಪ್ರಾಚೇತಸರು ತಪಸ್ಸಿಗೆ ಹೋಗಿ ಬರುವಾಗ ಊರೇ ಇಲ್ಲದೆ ಹೋಯ್ತು,
ಕಾಡಷ್ಟು ವಿಸ್ತಾರವಾಗಿ ಬೆಳೆದು ಊರನ್ನೇ ಒಕ್ಕಲೆಬ್ಬಿಸಿ ಬಿಟ್ಟಿತು. ಹಾಗೆ ರಾಜ ನೆಲಕ್ಕೆ ಒಂದು ಬಲ ಇದ್ದ ಹಾಗೆ. ಆಭರಣ ಅಂತಂದ್ರೆ ಒಂದು ರೀತಿಯಲ್ಲಿ ಶೋಭೆ ಅಂತ ಅರ್ಥ. ನೆಲಕ್ಕೆ ರಾಜ ಇದ್ರೇನೆ ಶೋಭೆ. ರಾಜನಿಲ್ಲದ ನೆಲ, ಅದರಲ್ಲಿ ಯಾರು ನೆಮ್ಮದಿಯಾಗಿರ್ಲಿಕ್ಕೆ ಆಗುದಿಲ್ಲ ಅಂತ ಅದರ ಭಾವ. ವಿದ್ಯಾ ಸರ್ವಸ್ಯ ಭೂಷಣಂ. ಎಲ್ಲ ಕಾಲಕ್ಕೂ, ಸರ್ವಸ್ಯ ಅಂದ್ರೆ ಎಲ್ಲ ವ್ಯಕ್ತಿಗಳಿಗೂ, ಸರ್ವಸ್ಯ ಅಂದ್ರೆ ಎಲ್ಲ ಕಾಲಕ್ಕೂ, ಸರ್ವಸ್ಯ ಅಂದ್ರೆ ಎಲ್ಲ ದೇಶಕ್ಕೂ. ಸರ್ವಸ್ಯ ದೇಶಸ್ಯ ಭೂಷಣಂ, ಸರ್ವಸ್ಯ ಕಾಲಸ್ಯ ಭೂಷಣಂ, ಸರ್ವಸ್ಯ ಲೋಕಸ್ಯ ಭೂಷಣಂ. ಅದಕ್ಕೆ ಸರ್ವ ಶಬ್ದ ಹಾಕಿದ್ದು. ಸರ್ವ ಶಬ್ದ ಹಾಕಿದ್ರೆ ಲೋಕವೂ ಬರುತ್ತೆ, ದೇಶವೂ ಬರುತ್ತೆ, ಕಾಲವೂ ಬರುತ್ತೆ. ಜನಗಳ ನಡುವೆ ವಿದ್ಯೆ ಅನ್ನೋದೇ ಅವನಿಗೆ ಬಲವನ್ನು ತುಂಬುತ್ತೆ ಅನ್ನೋದು ಒಟ್ಟು ಭಾವ. ಮಾತಾ ಶತ್ರು ಪಿತಾ ವೈರಿ ಏನ ಬಾಲೋ ನ ಪಾಠಿತ ನ ಶೋಭತೆ ಸಭಾ ಮಧ್ಯೆ ಹಂಸ ಮಧ್ಯೆ ಭಗೋ ಯಥಾ ಕೇನಾಪಿ ವಿವ್ರಿಯತೆ. ಯಾರಾದ್ರೂ ಇದರ ಅರ್ಥ ಹೇಳ್ತೀರಾ? ಯಾರ ಮಗುಗೆ ವಿದ್ಯೆ ಕೊಡಲ್ವೋ ಆ ತಾಯಿನೇ ಶತ್ರು, ತಂದೆನೇ ವೈರಿ ತರ ಅಂತ. ಹ್ಮ್ ಅದಕ್ಕೆ ಉದಾಹರಣೆ ಕೊಟ್ಟಿದ್ದು ಆ, ಹೇಗೆ ಅದಕ್ ಶೋಭೆ. ಅದಕ್ಕೆ ಆ ಹಂಸಗಳ ಮಧ್ಯೆ ಒಂದು ಬಕ ಪಕ್ಷಿ ಇದ್ರೆ ಹೇಗ್ ಅನ್ಸತ್ತೋ ಹ್ಮ್ ಆ ರೀತಿ ಆಗ್ತಾನೆ ಅವನು ಅಂತ. ಹ್ಮ್ ಕರೆಕ್ಟ್. ನ ಶೋಭತೆ ಸಭಾ ಮಧ್ಯೆ. ಹುಡುಗನಿಗೆ ಸರಿಯಾದ ಟೇಬಲ್ ಮ್ಯಾನರ್ಸು, ಸಾಮಾಜಿಕ ವ್ಯವಸ್ಥೆ, ಹುಡುಗಿಯರಿಗೆ ಸಾಮಾನ್ಯ ಬೋಧಿಸ್ತಾರೆ. ಹುಡುಗರಿಗೂ ಅಷ್ಟೇ ಸಾಮಾಜಿಕ ಜವಾಬ್ದಾರಿಯನ್ನು ಹೇಳ್ಬೇಕೆ. ಅವ್ರು ಹುಡುಗರು ಹೆಂಗಿದ್ರು ಆಗತ್ತೆ ಅನ್ನೋ ಒಂದು ಕೆಟ್ಟ ಚಾಳಿ ಕೆಲವು ಕಡೆ ಹೇಳ್ತಾರೆ, ಹೇಳುದಿಲ್ಲ ಅಂತಿಲ್ಲ. ಕೆಲವು ಕೆಟ್ಟ ವರ್ತನೆ ಅವ್ರು ಏನ್ ಮಾಡಿದ್ರು ನಡೆಯುತ್ತೆ ಅಂತ. ಹಾಗಲ್ಲದೆ ತಂದೆ ಆಗ್ಲಿ ತಾಯಿ ಆಗ್ಲಿ ಇಬ್ರು ಹೇಳ್ಬೇಕು ಅನ್ನೋದು ಈ ಅರ್ಥಕ್ಕೆ. ಕೆಲವನ್ನ ತಾಯಿ ಹೇಳಿದ್ರೆ ಮಾತ್ರ ಸರಿ ಹೋಗುತ್ತೆ, ಕೆಲವನ್ನ ತಂದೆನೇ ಹೇಳ್ಬೇಕಾಗತ್ತೆ. ತಂದೆ ಹೇಳ್ಬೇಕು ಸಮಾಜದಲ್ಲಿ ನಾವು ಎಲ್ಲರ ಜೊತೆಗೆ ಹೇಗೆ ವ್ಯವಹರಿಸಬೇಕು. ತಾಯಿ ಸಂಸ್ಕಾರ ಕೊಡ್ತಾಳೆ ಮನೆಯದ್ದಕ್ಕೆ. ತಂದೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವನು ಬೇರೆಯವರ ವಸ್ತುವನ್ನ, ಬೇರೆಯವರ ಸಂಪತ್ತನ್ನ, ಬೇರೆಯವರ ಹೆಣ್ಣನ್ನ ಹೇಗೆ ನೋಡ್ಬೇಕು ಅನ್ನೋದನ್ನ ಅವನು ಗಮನ ಇಟ್ಟು ಹೇಳಿದ್ರೆ ಮಾತ್ರ. ಅವನು ಸಭಾ ಅಂದ್ರೆ ಕೇವಲ ಯಾವುದೋ ಒಂದು ಸ್ಟೇಜು ಅಂತ ಅರ್ಥ ಅಲ್ಲ, ಸಮಾಜ ಅಂತ ಅರ್ಥ. ಸಮಾಜದ ಮಧ್ಯದಲ್ಲಿ ಆತನಿಗೆ ಒಂದು ಸ್ಥಾನಮಾನ ಇರುತ್ತೆ. ಒಂದು ವೇಳೆ ಆತನನ್ನ ಸರಿಯಾಗಿ ಸಾಮಾಜಿಕವಾದ ವ್ಯವಸ್ಥೆಯಲ್ಲಿ ಹೇಗೆ ಬೆಳೆಸ್ಬೇಕು ಅನ್ನೋದನ್ನ ಯಾವ ತಾಯಿ ಹೇಳಿಲ್ವೋ ಅವಳೇ ಶತ್ರು ಆಗ್ತಾಳೆ, ಯಾವ ತಂದೆ ಹೇಳಿಲ್ವೋ ಅವನೇ ವೈರಿ ಆಗ್ತಾನೆ. ಇದು ಕೇವಲ ಆ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ಮಾತ್ರ ಅಲ್ಲ. ನಿಜ ಹೇಳಬೇಕು ಅಂದ್ರೆ ಇದು ಮುಖ್ಯದಲ್ಲಿ ಹೇಳಿ ಹೊರಟದ್ದು ಅವನಿಗೆ. ಇದನ್ನ ಮೂಲದಲ್ಲಿ ಇದು ಭಾಗವತದಲ್ಲಿ ಬಂದ ಒಂದು ಶ್ಲೋಕ. ಆ ಜನನೀ ನ ಸಾ ಸ್ಯಾತ್, ಜನಕೋ ನ ಸಸ್ಯಾತ್, ದೈವಂ ನ ಸಸ್ಯಾತ್. ಆ ಯಾರು ಅಂತರಂಗದ ಗೆಳೆಯ ಅನ್ನುವ ವಿಷಯದಲ್ಲಿ ಭಗವಂತನ ಪರಿಚಯವನ್ನ, ಅಚ್ಯುತನ ಪರಿಚಯವನ್ನ ಯಾವ ಅಪ್ಪ ಮಾಡ್ಕೊಳ್ಳುವುದಿಲ್ವೋ, ಯಾವ ಅಮ್ಮ ಮಗುವಿಗೆ ನಮ್ಮ ಪ್ರಾಚೀನ ಸಂಸ್ಕಾರದ ಬಗ್ಗೆ ಅದನ್ನ ಆ ಅರ್ಥೈಸಿಕೊಟ್ಟ ಋಷಿಗಳ ಬಗ್ಗೆ, ಅವರು ಕಂಡ ಸತ್ಯವಾದ ಭಗವಂತನ ಬಗ್ಗೆ, ಜಗತ್ತಿನ ಬಗ್ಗೆ ಕನಿಷ್ಠ ಏನಿಲ್ಲ ಆದ್ರೂ ಶ್ರದ್ಧೆ ಆದ್ರೂ ಬೆಳೆಸದೇ ಹೋದ್ರೆ ಅವನೇ ಶತ್ರು ಅಂತ. ಆ ಮಕ್ಕಳು ನಾಳೆ ಶತ್ರು ಆಗುದಲ್ಲ, ಆ ಬೆಳೆಸಿರ್ತಾನಲ್ಲ ತಂದೆಯೋ ತಾಯಿಯೋ ಅವರೇ ಮಹಾಶತ್ರುಗಳಾಗಿ, ಸಮಾಜಕ್ಕೆ ವೈರಿಗಳಾಗಿ, ದೇಶದ್ರೋಹಿಗಳಾಗಿ ಬದಲಾಗ್ತಾರೆ. ಏನೋ ತಪ್ಪು ಹೇಳಿಕೊಟ್ರು ಹಾಗೇನೆ. ಪಾಠಿತ ಅಂದ್ರೆ ಯಾವುದು ಪಾಠ ಮಾಡಬೇಕು ಅದನ್ನ ಪಾಠ ಮಾಡಬೇಕು. ಮಾಡದ್ದೆಲ್ಲ ಮಾಡಿ 4 ಗಂಟೆಗೆ ಬೆಳಿಗ್ಗೆ ಏನೇನೋ ಹೇಳಿಕೊಟ್ಟು ದೇಶದ ವಿರುದ್ಧನೇ ನಿಂತು ಇನ್ನೊಂದು ಸಮಾಜವನ್ನ ತಾನು ಹೇಳಿದ್ದನ್ನ ನಂಬ್ಲಿಲ್ಲ ಅನ್ನುವ ಕಾರಣಕ್ಕಾಗಿ ಅದು ಶತ್ರುಗಳು ಅನ್ನುವ ದೃಷ್ಟಿಯನ್ನು ಹುಟ್ಟಿಸುವಂತಹ ಏನೆಲ್ಲ ಕೆಟ್ಟ ಸಂಸ್ಕಾರಗಳಿವೆ ಅವೆಲ್ಲ ಕಲಿಸಿದ್ರೂ ಕೂಡ ಕಲಿಸದ ಹಾಗೆ ಶತ್ರುತ್ವವನ್ನ, ವೈರಿತ್ವವನ್ನ ಹುಟ್ಟು ಹಾಕುತ್ತೆ. ಮನೆಯಲ್ಲಿ ಹೇಳ್ಕೊಡಲ್ಲ. ಅವನ್ಯಾರು ಆ ಅದಕ್ಕೋಸ್ಕರ ನಿಯುಕ್ತನಾದಂತಹ ಧರ್ಮ ಶಿಕ್ಷಕ ಅಂತ ಬೋರ್ಡ್ ಹಾಕೊಂಡು ಕೂತವ ದೇಶವನ್ನೇ ಹಾಳು ಮಾಡುವಂತಹ ಬುದ್ಧಿಯನ್ನು ಹೇಳಿಕೊಟ್ರೆ ಅವ್ರ ತಂದೆ ಹೇಳ್ಕೊಡ್ಲಿಲ್ಲ. ಯಾಕಂದ್ರೆ ಅಲ್ಲಿ ಏನೋ ಹೇಳ್ಕೊಡ್ತಾರೆ, ಅವ್ರಿಗೆ ಅವರದ್ದೇ ಆದ ಅಜೆಂಡಾ ಇರುತ್ತೆ. ಆದ್ರೆ ತಂದೆ ತಾಯಿಗಳಾದ್ರೂ ಅದನ್ನು ವಿರೋಧಿಸಿ ನಿಂತ್ರೆ ಮಾತ್ರ ಈಗೆಲ್ಲ ಬಾಳ್ಬೇಕಾದ. ಯಾಕಂದ್ರೆ ಅವನಿಗೆ
ಆ ಪುಸ್ತಕದೊಳಗೆ ಏನಿದೆ ಅಷ್ಟನ್ನು ಹೇಳಿ ಮಾತ್ರ ಗೊತ್ತು. ಅದನ್ನು ಸಮಾಜದಲ್ಲಿ ಹೇಗೆ ತೂಗಿಸ್ಬೇಕು, ಇನ್ನೊಬ್ಬರ ನೋವೇನು, ಕಷ್ಟ ಏನು, ಇದೆಲ್ಲ ಸಾಮಾಜಿಕ ಜನರ ನಡುವೆ ಬದುಕಿದ ತಂದೆ ತಾಯಿಗಳಿಗೆ ಗೊತ್ತಾಗುತ್ತೆ ಹೊರತು ಈ ಧರ್ಮ ಶಿಕ್ಷಕ ಅಂತ ಕೂತ ಮೂರ್ಖನಿಗೆ ಏನೂ ಗೊತ್ತಾಗಲ್ಲ. ಅವನಿಗೆ ತನ್ನ ಧರ್ಮದ ಪ್ರಚಾರ ಆಗ್ಬೇಕು ಅಥವಾ ಇನ್ನೇನು ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಮಾತಾಡ್ತಿರ್ತಾನೆ. ಇದನ್ನ ಬಹಳ ಗಂಭೀರವಾಗಿ ನಾವು ಬೇರೆಯವರಲ್ಲಿ ಅಷ್ಟೆಲ್ಲ ಇದೆ ನಮ್ಮಲ್ಲಿ ಯಾಕಿಲ್ಲ ಅನ್ನುವ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರ ಕೊಟ್ಟ ಹಾಗೆ ಈ ಮಾತು ಇದೆ. ತಂದೆ ತಾಯಿಗಳದ್ದೇ ಪ್ರಧಾನ ಜವಾಬ್ದಾರಿ ಆಗುತ್ತೆ. ನೆಕ್ಸ್ಟ್ ಜನರೇಷನ್ಗೆ ಏನೂ ಗೊತ್ತಾಗ್ತಿಲ್ಲ, ಅವ್ರೇನೂ ಕಲಿಯಲ್ಲ. ಕಲಿಯಲ್ಲ ಅಲ್ಲ, ನಾವು ಕಲ್ಸಿಲ್ಲ, ನಾವೇ ಕಲ್ತಿಲ್ಲ. ನಮ್ಮ ಅಪ್ಪ ಏನೋ ದುಡ್ಡು ಕಷ್ಟ, ಇನ್ನೊಂದೇನೋ ಪೇಟೆ, ಸ್ವಲ್ಪ ಸಂಪತ್ತು ಜಾಸ್ತಿ, ಇನ್ನೇನೋ ಸಾಲ ಸೋಲ ಇತ್ಯಾದಿಗಳನ್ನ ಪರಿಹರಿಸಿಕೊಳ್ಳಿಕ್ಕೋಸ್ಕರ ಮಗನನ್ನ ಆಯುಧವನ್ನಾಗಿಸಿ ಹಣದ ಯಂತ್ರವನ್ನಾಗಿಸಿ ತರಬೇಕು ಅಂತ ಮಾಡಿದ ಪ್ರಯತ್ನದ ಫಲವಾಗಿ ತಾನೂ ಓದದೆ ಮಕ್ಕಳನ್ನು ಓದಿಸದೆ ಒಂದು ದಿವಸ ತನ್ನ ಕೊನೆಯ ಕಾಲಕ್ಕೆ ಬೆಂಕಿ ಇಡ್ಲಿಕ್ಕೆ ಯಾರು ಬರಲಿಲ್ಲ ಅಂತ ವ್ಯಥೆ ಪಡುವ ಎಷ್ಟೋ ತಂದೆ ತಾಯಿಗಳು ಇವತ್ತು ಸಮಾಜದಲ್ಲಿ ಹೆಚ್ಚಲಿಕ್ಕೆ ಕಾರಣ ಅವರೇ ಶತ್ರುಗಳಾದ್ರಷ್ಟೇ, ಅವರೇ ವೈರಿಗಳಾದ್ರಷ್ಟೇ. ಮಕ್ಕಳಿಗೆ ನಿಜವಾದ ವೈರಿ ಯಾರು ಅಂದ್ರೆ ತಂದೆ ತಾಯಿನೇ. ಹಾಗಾಗಿ ಅವರು ಆ ಸಂಸ್ಕಾರಾದಿ ಕರ್ಮಗಳಲ್ಲಿ ಭಾಗವಹಿಸ್ಲಿಕ್ಕೆ ಹೋಗುದಿಲ್ಲ. ನಾವೇನು ತೊಂದರೆ ಮಾಡಿಲ್ಲ, ಅವರಿಗೆ ಬೇಕಾದ ಬಟ್ಟೆ ಕೊಟ್ಟಿದ್ದೇವೆ, ಶಾಲಾ ವ್ಯವಸ್ಥೆ ಮಾಡಿದ್ದೇವೆ, ವಿದೇಶಕ್ಕೆ ಸಾಲ ಮಾಡಿ ವಿದೇಶಕ್ಕೆ ಓದಿಸ್ಲಿಕ್ಕೆ ಕಳಿಸಿದ್ದೇವೆ, ವಾಪಸ್ಸೇ ಬರಲ್ಲ ಅಂತಾನೆ, ಏನೂ ಮಾಡಲ್ಲ ಅಂತಾನೆ ಅಂತ ನೂರಾರು ದೂರುಗಳನ್ನ ಹೇಳುವ ತಂದೆ ತಾಯಿಗಳು ಇವತ್ತು ಸಿಕ್ಕುತ್ತಾರೆ. ಆದ್ರೆ ಅದಕ್ಕೆ ಕಾರಣ ಅವರೇ ಹೊರತು ಆ ಮಕ್ಕಳಲ್ಲ ಅನ್ನೋದು ಆವಾಗ ಅರ್ಥ ಆಗುತ್ತೆ. ಅದರ ಕಾಲ ಮಿಂಚಿ ಹೋಗಿರುತ್ತೆ. ತುಂಬಾ ಒಳ್ಳೆ ಮಾತಿದು. ಮಾತಾ ಶತ್ರು ಪಿತಾ ವೈರಿ ಏನ ಬಾಲೋನ ಪಾಠಿತ. ಅದಕ್ಕೆ ಅಲ್ಲಿ ಶಬ್ದ ಗಮನಿಸಿ, ಬಾಲಹ ಎಳವೆಯಲ್ಲೇ ಕಲಿಸ್ಬೇಕು ಹೊರತು ವಯಸ್ಸಾದ್ಮೇಲೆ ನಾವು ಏನೋ ಹೇಳಿಕೊಡ್ತೇವೆ ಅಂತಂದ್ರೆ ಅದು ತೀರಾ ಅಸಾಧ್ಯವಾದ ಮಾತು. ಆಗ ಯಾವ ವಿಷಯದಲ್ಲಿ ಚಿಕ್ಕಂದಿನಲ್ಲಿ ಒಂದು ಗಟ್ಟಿಯಾದ ಅಭಿಪ್ರಾಯ ಮೂಡಿರುತ್ತೋ ಅದು ಬಹಳ ಕಾಲದ ಅನುಭವ ಇಲ್ಲದೆ ಬದಲಾಗೋದು ಸಾಧ್ಯ ಇಲ್ಲ. ತನಗೇನ್ ಕಂಡಿದ್ಯೋ, ತಾನೇನ್ ಕೇಳಿದ್ದೇನೋ ಅದೇ ಸಮಾಜದಲ್ಲಿ ಎಲ್ಲ ಕಡೆಗೆ ಅವನಿಗೆ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಅದರಿಂದ ಬದಲಾಯಿಸ್ಕೊಳ್ಳಲ್ಲ ಪಕ್ಕ. ಆದ್ರೆ ದೈವ ಅನುಗ್ರಹ ಇದ್ದು ಯಾರು ವಿಶೇಷ ಗುರುಗಳ ಸಹವಾಸ, ಸಜ್ಜನ ಸಂಘ ಸಿಕ್ಕು ಭ್ರಮೆ ನಿರಸನ ಆದ್ರೆ ಆಗ ಕೆಲವೊಂದ್ ಸರ್ತಿ ಬದುಕು ಮತ್ತೆ ಟ್ರ್ಯಾಕಿಗೆ ಬರುತ್ತೆ. ಹಾಗೆ ಟ್ರ್ಯಾಕಿಗೆ ತರುವ ಕೆಲಸ ಅಪ್ಪ ಅಮ್ಮನದ್ದು. ಇಲ್ಲ ಅಂದ್ರೆ ಆತ ಚಂದದ ಹಂಸಗಳ ನಡುವೆ ತಾನು ಬೆಳ್ಳಗಿದ್ದೇನೆ ಎನ್ನುವ ಕಾರಣಕ್ಕಾಗಿ ಹಂಸದ ಗುಂಪು ಸೇರಿಕೊಳ್ಬಹುದು ಅಂತ ಭಾವಿಸಿ ನಿಂತ್ರೆ ಅದು ಅತ್ಯಂತ ಬೇರೆಯಾಗಿ ಕಾಣಿಸುತ್ತೆ ಹೊರತು ಹಂಸಗಳ ನಡುವಿನಲ್ಲಿ ಒಂದಾಗಿ ಅಥವಾ ಅದರ ಗುಣಧರ್ಮಗಳು ಬರುವುದಾಗ್ಲಿ ಅಥವಾ ಸಮಾಜದಲ್ಲಿರುವ ಮರ್ಯಾದೆ ಆಗಲಿ ಅದು ಕೊಕ್ಕರೆಗೆ, ಬಕ ಅಂದ್ರೆ ಕೊಕ್ಕರೆಗೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಶ್ವಾನ್ಗಳ ನಡುವೆ ಅಥವಾ ಅದಕ್ಕಿಂತ ಮುಖ್ಯವಾಗಿ ಆಕಾಶಕ್ಕೆ ಬಹಳ ಎತ್ತರದಲ್ಲಿ ಹಾರುವ, ಆಕಾಶದ ಎಲ್ಲೆಗಳನ್ನ ಬಹಳ ದೀರ್ಘಕಾಲ ಪ್ರಯಾಣಿಸುವ ಹಂಸ ಪಕ್ಷಿಯನ್ನ ಆ ಬಹಳ ವಿಶಿಷ್ಟವಾದ ಗೌರವಪೂರ್ವಕವಾದ ಸ್ಥಾನದಲ್ಲಿಟ್ಟೋದನ್ನ ಪರಮಹಂಸರು ಅಂತೆಲ್ಲ ತುರಿಯಾಶ್ರಮದ ಹಿರಿಯರನ್ನೆಲ್ಲ ಹಂಸ ಅನ್ನುವ ಶಬ್ದದಿಂದ ಕರೀತಾರೆ. ಹಾಗಾಗಿ ಅದು ಬಹಳ ಪ್ರಸಿದ್ಧವಾದ ಜ್ಞಾನವಂತಿಕೆಗೆ ಸಂಬಂಧಪಟ್ಟ ಶಬ್ದ. ಮುಂದೆ ಹೋಗ್ಲಿ. ಪುಸ್ತಕಸ್ಥಾಚಯ ವಿದ್ಯಾ ಪರಹಸ್ತೆ ಚ ಯದ್ಧನಂ ಕಾರ್ಯಕಾಲೇ ಸಮಾಯತೆ ನತಾ ವಿದ್ಯಾ ನ ತದ್ಧನಂ. ಯಾರು ಹೇಳ್ತೀರಿ ತಾತ್ಪರ್ಯ? ಹೇಳ್ ಓಕೆ, ಹೇಳ್ತೀರಾ ಸ್ಮಿತಾ ಅವರು? ಹೇಳಿ ಹೇಳಿ ನೀವೇ ಹೇಳಿ. ಪುಸ್ತಕದಲ್ಲಿರೋ ವಿದ್ಯೆ ಮತ್ತೆ ಬೇರೆಯವರ ಕೈಲಿರುವಂತಹ ಧನ ಆ ಸಮಯ ಬಂದಾಗ ಅಂದ್ರೆ ನಮಗ್ ಬೇಕಾದಾಗ ಅದು ಯಾವತ್ತೂ ವಿದ್ಯೆಯಾಗಿ ಅಥವಾ ಹಣವಾಗಿ ಉಳಿಯಲ್ಲ ಅಂತ. ಗುರುಗಳೇ ಮ್ಯೂಟ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಹಾ, ಸರಿ ಸರಿ.
ಪುಸ್ತಕಸ್ಥ, ಪುಸ್ತಕದಲ್ಲಿರುವ. ಯಾವ ವಿದ್ಯೆಯು, ಏನ್ ಕೇಳಿದ್ರು ಅದು ಆ ಪುಸ್ತಕದಲ್ಲಿದೆ, ಅಲ್ಲಿ ನೋಡ್ಬೇಕು, ಇಲ್ಲಿ ನೋಡ್ಬೇಕು ಅಂತ ಏನ್ ಕೇಳಿದ್ರು ತಲೆಯಲ್ಲಿ ಯಾವುದರ ಎಕ್ಸ್ಪೀರಿಯನ್ಸು ಇಲ್ಲದೆ ಹೋದ್ರೆ ಆವಾಗ ಅದು ಪುಸ್ತಕದಲ್ಲಿದ್ರೆ ಬರೀ ಒಂದು ಅಜೀರ್ಣವಾದ ವಾಂತಿಯ ಕೊಟೇಶನ್ ಆಗುತ್ತೆ. ಅದೇ ರೀತಿ ಪರಹಸ್ತೇತ ಯದ್ಧನಂ, ನನ್ನ ದುಡ್ಡು ತುಂಬಾ ಅಗತ್ಯ ಇದೆ ಅಂತ ಯಾರೋ ಒಬ್ಬ ಸಾಲ ತಗೊಂಡು ಹೋಗ್ತಾನೆ, ಹೇಳಿರ್ತಾನೆ ಮದುವೆ ಟೈಮಲ್ಲಿ ಕೊಡ್ತೇನೆ ಅಂತ. ಆಗ ಟೈಮಲ್ಲಿ ಅವನ್ ಕೈ ಕೊಡ್ತಾನೆ. ನಂದೇ ದುಡ್ಡಿದ್ರು ಕೂಡ ಪರಹಸ್ತದಲ್ಲಿದೆ ಅನ್ನೋ ಒಂದೇ ಕಾರಣಕ್ಕೆ ಪರಹಸ್ತಗತಂ, ಅದು ಬೇರೆಯವರ ಕೈಯಲ್ಲಿರುವ ದುಡ್ಡು ಕಾರ್ಯಕಾಲೇ ಸಮಾಯಾತೆ, ಅವಶ್ಯಕತೆ ಬಂದಾಗ ನತಾ ವಿದ್ಯಾ ನತದ್ಧನಂ, ಪುಸ್ತಕದಲ್ಲೇ ಇರುವ ವಿದ್ಯೆ ಮತ್ತು ಪರಹಸ್ತದಲ್ಲಿರುವಂತಹ ಸ್ವತ್ತು ಅದ್ಯಾವತ್ತು ನಮ್ಮದು ಅಂತ ಆಪತ್ತಿನ ಕಾಲಕ್ಕೆ ಒದಗುವಂಥದ್ದಲ್ಲ. ಅದನ್ನಾಗಿ ಯಾವತ್ತು ನಮ್ಮ ಹತ್ರನೇ ನಾವು ತಿಳಿವಿನ ಎಳೆಯನ್ನ ಅರ್ಥ ಮಾಡಿಕೊಳ್ಬೇಕು. ಇದು ಕೂಡ ಒಂದು ರೀತಿ ಬಹಳ ಸುಂದರವಾದ ಪದ್ಯ. ಪುಸ್ತಕಸ್ಥಾಚಯ ವಿದ್ಯಾ, ಪುಸ್ತಕದಲ್ಲಿಯೇ ವಿದ್ಯೆ ಇತ್ತು, ಅದು ತಲೆಗೆ ಇಳಿಲೇ ಇಲ್ಲ. ಪುಸ್ತಕ ಬಿಟ್ಟರು ನಿರರ್ಗಳವಾಗಿ ಅದರ ಬಗ್ಗೆ ಒಂದು 2 ನಿಮಿಷ ಮಾತನಾಡಲಾರೆ ಅಂತ ಅನ್ನಿಸುವ ಸ್ಥಿತಿಯಲ್ಲೇ ನಾವು ಅಧ್ಯಯನ ಮುಗಿಸಿದ್ರೆ, ಶಾಲೆಗೆ ಹೋಗುವಾಗ ಮೊದಲು ಹೇಗೆ ನಾವು ಖಾಲಿ ತಲೆ ಇತ್ತೋ ಬರುವಾಗ್ಲೂ ಹಾಗೆ ಎಲ್ಲ ಕಲ್ತು ಮರ್ತು ಮತ್ತೆ ಮೊದಲಿನಂತಾಗಿ ಹೊಟ್ಟೆ ತುಂಬಿಸಿಕೊಳ್ಳುವ ಕಾರ್ಯಕ್ರಮವಾಗಿ ಉಳಿಯುತ್ತೆ ಮಧ್ಯದಲ್ಲಿ. ಆದರೆ ಹಾಗಾಗದೆ ಅಗತ್ಯ ಇರುವ ದುಡ್ಡನ್ನ ಯೋಗ್ಯರ ಹತ್ರ ಮತ್ತು ಅದನ್ನ ಕಾಪಾಡಿಕೊಳ್ಳಬಲ್ಲ ಪ್ರಾಮಾಣಿಕರ ಹತ್ರ ಮಾತ್ರ ನಿರೀಕ್ಷೆ ಮಾಡಬಹುದು ಹೊರತು ಎಲ್ಲರ ಹತ್ರ ನಮ್ಮ ದುಡ್ಡಿದ್ರೆ ಅದು ಮರಳಿ ಬರುತ್ತೆ ಅಂತ ನಿಶ್ಚಯ ಇಲ್ಲ. ಬ್ಯಾಂಕಿನಲ್ಲಿ ಇದ್ರು ಶನಿವಾರ ಭಾನುವಾರ ಬಂತು ಅಂದ್ರೆ ನಮ್ ದುಡ್ಡಲ್ಲ ಅಂದ್ರೆ ಏನ್ ಮಾಡೋದು? ಇಲ್ಲ, ಅದಕ್ಕೆ ಈಗ ಬೇರೆ ಬೇರೆ ದಾರಿ ಇದೆ, ನೀವು ಮೊಬೈಲ್ ನಲ್ಲೇ ಎಲ್ಲ ಟ್ರಾನ್ಸ್ಫರ್ ಮಾಡೋದು ಕರೆಕ್ಟ್, ಅದು ಇಲ್ಲ ಅಂತ ನಾನು ಹೇಳಿಲ್ಲ. ಆದ್ರೆ ಅವತ್ತು ಫೋನು ಕೂಡ ಕೆಲಸ ಮಾಡಲಿಲ್ಲ, ನೆಟ್ವರ್ಕು ಕೆಲಸ ಮಾಡಲಿಲ್ಲ, ವಿದ್ಯುತ್ ಕೂಡ ಎಲ್ಲ ಸ್ಥಗನ ಆಯ್ತು ಅಂತ ಇಟ್ಕೊಳ್ಳಿ. ಚಾರ್ಜೇ ಇಲ್ಲದೆ ಇದ್ರೆ ಫೋನಲ್ಲಿ ಏನ್ ಕಳಿಸ್ಲಿಕ್ಕಾಗುತ್ತೆ? ಹಾಗಾಗಿ ಯಾವುದು ನಮ್ಮ ಹತ್ರ ಎದುರುಗಡೆ ಒಂದ್ ಸ್ವಲ್ಪ ಅದು ಅಗತ್ಯವಿದ್ದಾಗ ತಕ್ಷಣ ಕೊಡ್ಲಿಕ್ಕೆ, ಯಾಕಂದ್ರೆ ಈ ಇನ್ನೊಬ್ಬರಿಗೆ ಏನಾದ್ರೂ ಸಹಾಯ ಮಾಡಬೇಕು ಅಥವಾ ಅವರಿಗೆ ದಾನ ಮಾಡಬೇಕು ಅನ್ನುವ ಅಪೇಕ್ಷೆ ಬರುವುದೇ ಕಷ್ಟ. ಬಂದಾಗ ಆ ಕ್ಷಣದಲ್ಲಿ ನಾವು ಕೈಯಲ್ಲಿ ಇದ್ದದನ್ನು ಮಾಡಿದ್ರೆ ಅದು ಮಾಡಿದ ಹಾಗೆ, ಮಾಡದೇ ಇದ್ರೆ ಮತ್ತೆ ಯಾವತ್ತೂ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನುವ ಹಾಗೆ. ಆ ದುಸ್ಥಿತಿಗಿಂತ ಆಚೆಗೆ ಬರ್ಬೇಕು ಅಂದ್ರೆ ನಾವು ಆ ಸಂಪತ್ತಿನ ಬಗ್ಗೆ ನಮ್ಮ ಗಮನದಲ್ಲಿ ಬಿಡಿಸಿ ಹೇಳುವ ಹಾಗೆ ಮಾಡಬೇಕು. ಒಟ್ಟೇನಾಯ್ತು, ಕಾರ್ಯಕಾಲೇ ಸಮಾಯಾತಿ, ಸರಿಯಾದ ಕಾಲ ಸಮಾಯಾತೆ ಎದುರುಗೊಳ್ಳಲು ನ ಸಾ ವಿದ್ಯಾ ನ ತದ್ಧನಂ, ನಮ್ಮನ್ನು ಎದುರುಗೊಳ್ಳುವ ಹೊತ್ತಿಗೆ ಅದು ವಿದ್ಯೆ ಆಗಿರಲ್ಲ, ಜೊತೆಗೆ ಸಂಪತ್ತಾಗಿರಲ್ಲ ಅನ್ನೋದನ್ನ ಹೇಳಿದ್ವಿ. ಪುಸ್ತಕೆ ಸ್ಥಿತ ಪುಸ್ತಕಸ್ಥ ಅಂತ, ಸ್ಥಾ ಅಂದ್ರೆ ಸ್ಥಾಗತಿ ನಿವೃತ್ತವು ಧಾತುವಿನ ಮೂಲ ಧಾತು ರೂಪ, ಅದು ಸ್ಥ ಅಂತ ರೂಪ ಆಗುತ್ತೆ. ಸ್ಥ ಅಂದ್ರೆ ಇರುವವನು, ಪುಸ್ತಕಸ್ಥ ಪುಸ್ತಕದಲ್ಲಿ ಇರುವಂತದ್ದು. ಈಗ ನಪುಂಸಕಲಿಂಗನು ಇರುವವನು ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಪುಸ್ತಕೆ ಸ್ಥಿತಾಚಯ ವಿದ್ಯಾ, ಒಳ್ಳೆ ಜನರಲ್ ನಾಲೆಜ್ ಇದೆ, ಆರಾಮವಾಗಿ ತಲೆಯಲ್ಲಿದ್ರೆ ಹೇಳ್ಬೋದಿತ್ತು. ಪುಸ್ತಕ ತಕ್ಷಣ ಸಿಗುದೇ ಇಲ್ಲ ಅಂತ ಟೈಮಲ್ಲಿ ಹುಡುಕು, ಪೇಜ್ ಗಟ್ಲೆ ಹುಡುಕು, ಮೊಬೈಲಲ್ಲಿ ಹುಡುಕು, ಅವ್ರ ಹತ್ರ PDF ಕಳಿಸಿ, ಇವ್ರ ಹತ್ರ PDF ಕಳಿಸಿ, ಕರೆಕ್ಟ್ ಆಗಿ ಅವ್ರು ಆಗ ನೋಡುದೇ ಇಲ್ಲ, ನಮ್ಮ ಮರ್ಯಾದೆ ಹೋಗ್ಬೇಕು ಅಂತಿದ್ದಾರೆ. ಕೊನೆಗೆ ವಿದ್ಯಾರ್ಥಿಗಳ ದೃಷ್ಟಿಯಲ್ಲೂ ಕೂಡ ಅಧ್ಯಾಪಕ ಅತ್ಯಂತ ಲೂಸ್ ಆಗ್ಬಿಡ್ತಾನೆ. ಅಯ್ಯೋ ಇವ್ರಿಗೆ ಗೊತ್ತಿಲ್ಲ, ಇವ್ರು ಏನೋ ನೋಡಿನೇ ಹೇಳುದು, ಅದ್ ನಾವ್ ಓದ್ಕೊಳಲ್ವಾ ಅಂತ ಶುರು ಮಾಡ್ತಾರೆ. ಹಾಗಾಗಿ ಅದು ಪುಸ್ತಕದಲ್ಲಿರುವ ವಿದ್ಯೆ ಅಂದ್ರೆ ಟೆಕ್ಸ್ಟ್ ಬುಕ್ ನೋಡ್ಕೊಂಡೇ ಪಾಠ ಮಾಡ್ತಾ ಇದ್ರೆ ಆಕಾಶ ನೋಡುವ ಅಥವಾ ಕಣ್ಣಲ್ಲಿ ಕಣ್ಣಿಟ್ಟು
ಮಾತನಾಡುವ ಶಕ್ತಿ ಇಲ್ಲದವನಿಗೆ ಗಮನ ಕೊಡುವಂತಹ ರೀತಿಯಲ್ಲಿ ಬುದ್ಧಿಸ್ಥವಾದ ಪಾಠ ಮಾಡಿದ್ರೆ ಆವಾಗ ಕೇಳುವವರು ಚೆನ್ನಾಗಿ ಕೇಳ್ತಾರೆ, ಅವರಿಗೂ ಮರ್ತು ಹೋಗದಷ್ಟು ಅದು ಗಟ್ಟಿ ಉಳಿಯತ್ತೆ. ಅದಕ್ಕೆ ಪುಸ್ತಕಸ್ಥ ಅಂದ್ರೆ ಅಧ್ಯಾಪಕರಿಗೂ ಸೇರಿಸಿ ಹೇಳಿದ್ದು. ಕೈಯಲ್ಲಿಲ್ಲದೆ ತಲೆಯಲ್ಲಿದ್ರೆ ಮಾತ್ರ ಶಾಲೆಯಲ್ಲಿ ಮಕ್ಕಳು ಬೆಲೆ ಕೊಡ್ತಾರೆ. ಆದ್ರಿಂದಾಗಿ ಪುಸ್ತಕಸ್ಥಾಚಯ ವಿದ್ಯಾ ಪರಹಸ್ತ ಧನಂ ಧನಂ ಪರಹಸ್ತೆ ಪರಹಸ್ತೆ. ಯಾರದ್ದು ಬೇರೆಯವರ ಕೈಯಲ್ಲಿ ಅಥವಾ ನಮ್ಗೆ ಆಗದವರ ಕೈಯಲ್ಲಿ ನಮ್ಮ ದುಡ್ಡೇ ಇತ್ತು ಅಂದ್ರು ಅವ್ರು ಸತಾಯಿಸ್ತಾರೆ. ಈಗ ಬನ್ನಿ, ನಾಳೆ ಬನ್ನಿ, ಮತ್ತೆ ಬನ್ನಿ, ನಾಳೆ ಬನ್ನಿ. ಹೀಗೆ ಸತಾಯಿಸುವ ದುಸ್ಥಿತಿ ಬಂದಾಗ ನಾವು ನಮ್ಮ ದುಡ್ಡಿಗೋಸ್ಕರ ಅವ್ರು ಎಂತ ನೀಚ ಮಟ್ಟಕ್ಕಿಳಿದ್ರು ಕೂಡ ಅದನ್ನು ನಾವು ಅವ್ರ ಜೊತೆಗೆ ಸೇರ್ಕೊಂಡು ಅವ್ಯವಸ್ಥೆಯ ತುಳಿಯೊಳಗೆ ತಿಳುಕುವ ಸಾಧ್ಯತೆಗಳೇ ಹೆಚ್ಚು. ಅದರಿಂದಾಗಿ ವಿದ್ಯೆ ತಲೆಯಲ್ಲಿರ್ಬೇಕು, ಸಂಪತ್ತು ಕಿಸೆಯಲ್ಲಿರ್ಬೇಕು. ಎರಡು ಮಿಕ್ಸ್ ಆಗ್ಬಿಟ್ರೆ ಅದು ಇನ್ನೂ ಡೇಂಜರ್. ವಿದ್ಯೆ ದುಡ್ಡು ಒಟ್ಟಾದ್ರೆ ಅದು ದೇವರೇ ಕಾಪಾಡಬೇಕು. ಕೆಲವೊಮ್ಮೆ ಶುಕನಾಸರು 4 ವಿಶೇಷಗಳನ್ನ ಹೇಳುವುದುಂಟು ದುಡ್ಡಿನ ಈ ದರ್ಪದ ವಿಷಯದಲ್ಲಿ. ಯೌವನ, ಧನ ಸಂಪತ್ತಿ, ಆಮೇಲೆ ಅಧಿಕಾರ. ಯೌವನ, ಧನ ಸಂಪತ್ತಿ, ಅಧಿಕಾರ, ಇನ್ನೊಂದೇನೋ ಇದೆ. ಇದು 4 ಸೇರಿದ್ರೆ ಮನುಷ್ಯ ಬಲ, ದೇಹ ಬಲ, ಅಧಿಕಾರ, ಅದು ಸೌಂದರ್ಯದ ಜೊತೆಗಿದ್ರಂತೂ ಇನ್ನು ಇಡೀ ಅವನ ಬದುಕು ತಾನೇ ಗೋಡೆಯನ್ನ ಒಡೆದು ತೂತು ಮಾಡಿಕೊಂಡು ಆಚೆಯಿಂದ ಕಳ್ಳರು ಬರ್ತಿದ್ದಾರೆ ಅಂತ ಹೆದರ್ಕೊಂಡ ಹಾಗೆ. ಆದ್ರಿಂದ ಕಾರ್ಯಕಾಲ ಅಂದ್ರೆ ಸರಿಯಾಗಿ ಇಂಟರ್ವ್ಯೂ ಆಗುವಾಗ ಪ್ರಶ್ನೆ ಎಷ್ಟು ಚೆನ್ನಾಗಿ ಕಲ್ತಿದ್ರು ಕೂಡ ಆಗ ಹೇಳಬೇಕೇ ಇರುವಂತಹ ವಿಷಯಗಳು ನೆನಪಾಗದೆ ಹೋಗುವಷ್ಟು ಅಸಂಸ್ಕೃತವಾದರೆ ಮನಸ್ಸು, ಆವಾಗ ಯಾರನ್ನು ಹೊಣೆಯಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಒಟ್ಟು ಅಭಿಪ್ರಾಯ ಆಯಿತು. ಮುಂದಿನ ಶ್ಲೋಕ ಯಾರಾದರೂ ಓದಿ. सुखार्थी चेत् त्यजेत् विद्यां, विद्यार्थी चेत् त्यजेत् सुखं, सुखार्थिनः कुतो विद्या, कुतो विद्यार्थिनः सुखं. ಇದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಮತ್ತೊಂದು ವಿಷಯನ ಹೇಳ್ತಾ ಇದ್ವಿ. ಸುಖಾರ್ಥಿ ಚೇತ್ ತ್ಯಜೇತ್ ವಿದ್ಯಾಂ. ಸುಖಾರ್ಥಿ ಚೇತ್ ಕನ್ವೀನಿಯನ್ಸ್ ಆಗಿರ್ಬೇಕು ಎಲ್ಲವೂ ಕೂಡ ಅಂತ ಯಾರು ಬಯಸ್ತಾ ಇರ್ತಾನೋ ಅವನು ಎಕ್ಸ್ಪೀರಿಯನ್ಸ್ ಅನ್ನು ಕಳ್ಕೊಳ್ತಾನೆ. ಸುಖಾರ್ಥಿ ಚೇತ್ ತ್ಯಜೇತ್ ವಿದ್ಯಾಂ. ವಿದ್ಯಾ ಅಂದ್ರೆ ಕೇವಲ ಟೆಕ್ಸ್ಟ್ ಬುಕ್ ಅಂತಲ್ಲ, ಅನುಭವ. ಯಾರು ಕನ್ವೀನಿಯನ್ಸ್ ಅನ್ನು ಬಯಸಿಯೇ ಪ್ರತಿಯೊಂದರ ಹಿಂದೆ ನಡ್ಕೊಂಡು ಹೋಗ್ತಾನೋ, ಅಥವಾ ಅವನು ತೀರ್ಥಯಾತ್ರೆ ಹೋಗುದಿರಬಹುದು, ಅಥವಾ ತಾನು ಜೀವನದಲ್ಲಿ ತನಗೆ ಎದುರಾದ ವ್ಯಕ್ತಿಗಳಿರಬಹುದು, ಅಥವಾ ಬಂದ ಸಿಚುವೇಶನ್ಗಳಿರಬಹುದು, ಅದನ್ನ ತನಗೆ ಕನ್ವೀನಿಯಂಟ್ ಆಗಿರ್ಬೇಕು ಅಂತ ಬಯಸ್ತಾ ಹೋದ ಅಂದ್ರೆ ಅವನು ಅದರ ಎಕ್ಸ್ಪೀರಿಯನ್ಸ್ ಅನ್ನ ಕಳ್ಕೊಳ್ತಾನೆ. ಯಾರು ಎಕ್ಸ್ಪೀರಿಯನ್ಸ್ ಅನ್ನ ಬೇಕು ಅಂತ ಬಯಸ್ತಾರೋ, ಸುಖಾರ್ಥಿ ಚೇತ್, ಸುಖ ಅಂದ್ರೆ ಒಂದು ಅನುಭವ ಅಲ್ವಾ, ಅನುಭವವನ್ನ ಅನುಭವಿಸ್ಬೇಕು ಅಂತದ್ದು ಬೇಕು ಅಂತ ಬಯಸುವನಾದ್ರೆ ತ್ಯಜೇದ್ ವಿದ್ಯಾ, ಅವನು ಎಕ್ಸ್ಪೀರಿಯನ್ಸ್ ಅನ್ನ ಪಡೀಬೇಕು ಅಂತ ಆದ್ರೆ ಅವನು ಕನ್ವೀನಿಯಂಟ್ ಅನ್ನೋದನ್ನ ಎಕ್ಸ್ಪೀರಿಯನ್ಸ್ ಅನ್ನೋದು ನಿಮಗೆ ವಿದ್ಯೆ. ನಾನು ಉಲ್ಟಾ ಹೇಳಿದೆ. ಎಕ್ಸ್ಪೀರಿಯನ್ಸ್ ಅನುಭವ ಅಂದ್ರೆ ಅದು ವಿದ್ಯೆಯ ಮೂಲಕ ಬರುವ ಅನುಭವ. ಕನ್ವೀನಿಯಂಟ್ ಅಂದ್ರೆ ಸುಖ, ಹೀಗೆ ಇರಬೇಕು, ಹಾಗೆ ಇರಬೇಕು, ಇನ್ನೊಂಥರ ಇರಬೇಕು. ಕನ್ವೀನಿಯಂಟೇ ಬೇಕು ಅಂತ ಬಯಸುವವನಿಗೆ ಎಕ್ಸ್ಪೀರಿಯನ್ಸ್ ಯಾವತ್ತೂ ಸಿಗಲ್ಲ. ಎಕ್ಸ್ಪೀರಿಯನ್ಸೇ ಬೇಕು ಅಂತ ಬಯಸುವವನಿಗೆ ಕೂಡ್ಲೆ ಕನ್ವೀನಿಯಂಟ್ ಆಗಿರ್ತೇನೆ ಅಂತ ಅನ್ಕೊಳ್ಬಾರದು. ಇದು ಒಂದಕ್ಕೊಂದು ವಿರುದ್ಧ.
ಹಾಗಾಗಿ ವಿದ್ಯಾರ್ಥಿ ಚೇತ್ ತ್ಯಜೇತ್ ಸುಖಂ. ವಿದ್ಯಾರ್ಥಿ ಆದ್ರೆ, ಅವನ ಎಕ್ಸ್ಪೀರಿಯನ್ಸ್ ಬಯಸೋನಾದ್ರೆ ಅವನು ನಿಜವಾಗಿಯೂ ಆ ವಿಷಯದಲ್ಲಿ ಕನ್ವೀನಿಯನ್ಸ್ ಆದ ಸಂಬಂಧವನ್ನ ಹೀಗಿರ್ಬೇಕು, ನನಗೆ ಬೇಕಾದಾಗಿರ್ಬೇಕು, ನಾನು ಅನ್ಕೊಂಡ ಸೀಟೇ ಸಿಗ್ಬೇಕು, ನಾನು ಅನ್ಕೊಂಡ ಜಾಗದಲ್ಲೇ ನನಗೆ ಮನೆ ಕಟ್ಟಬೇಕು, ಎಲ್ಲ ಅಂದ್ರೆ ಕನಸುಗಳನ್ನ ಸಾಕಾರ ಮಾಡೋದು ತಪ್ಪು ಅಂತ ಅರ್ಥ ಅಲ್ಲ. ಆದ್ರೆ ಎಲ್ಲೂ ಕೂಡ ಅಡ್ಜಸ್ಟ್ಮೆಂಟ್ ಅಥವಾ ಅದನ್ನೊಂದು ಸ್ವಲ್ಪ ದಾರಿ ಕಾದು ನೋಡಿ ಆಮೇಲೆ ಅದಕ್ಕೆ ರಿಯಾಕ್ಟ್ ಆಗುವ ಯೋಚನೆ ಇಲ್ಲದೆ, ಶುರುವಿಗೆನೆ ಚೆನ್ನಾಗೇ ಇರುತ್ತೆ, ಇವನಿಗೆ ಒಂದೇ ಮನಸ್ಸಿನಲ್ಲಿ ನಾನ್ ಅನ್ಕೊಂಡಾಗಿಲ್ಲ ಆದ್ರಿಂದ ಇದು ಬೇಡ ಅಂತ ಕೂತ್ರೆ ಅವನ್ ಪಡ್ಕೊಂಡದ್ದು ಅವನಿಗೆ ಮೊದ್ಲೇ ಕೊಟ್ಟದ್ದಕ್ಕಿಂತ ವರ್ಸ್ಟ್ ಇರುವ ಸ್ಥಿತಿ ಬಂತು ಅಂತ ಗೊತ್ತಾದಾಗ ಹಪ್ಪಿಸ್ಬೇಕಾಗತ್ತೆ, ಒದ್ದಾಡ್ಬೇಕಾಗತ್ತೆ. ಸುಖಾರ್ಥಿನ ಕುತೋ ವಿದ್ಯಾ, ಕುತೋ ವಿದ್ಯಾರ್ಥಿನ ಸುಖಂ, ವಿದ್ಯಾರ್ಥಿನ ಸುಖಂ ಕುತಃ. ಯಾರು ಎಕ್ಸ್ಪೀರಿಯನ್ಸ್ ಅನ್ನು ಬಯಸ್ತಾನೋ ಅವನ್ ಕನ್ವೀನಿಯನ್ಸ್ ಅನ್ನ ಯೋಚನೆ ಮಾಡಬಾರದು. ಯಾರು ಕನ್ವೀನಿಯನ್ಸ್ ಅನ್ನ ಯೋಚನೆ ಮಾಡ್ತಾನೋ ಅವನ ಎಕ್ಸ್ಪೀರಿಯನ್ಸ್ ಅನ್ನ ಆಸೆ ಪಡಬಾರದು. ಇದು ಒಟ್ಟು ಜೀವನದ ಪಾಠ. ಎಷ್ಟು ಚಂದ ಇದೆ ವಿಷಯ. ಯಾರು ವಿದ್ಯೆ ಬೇಕು ಅಂತ ಬಯಸ್ತಾನೋ ಅವನು ಆರಾಮಾಗಿರ್ತೇನೆ ಅಂತ ಯೋಚನೆ ಮಾಡ್ಲೇಬಾರದು. ಯಾರು ಆರಾಮಾಗಿರ್ತಾನೋ ಅವನು ವಿದ್ಯೆ ಬಗ್ಗೆ ಯೋಚನೆ ಮಾಡಿದ್ರೂ ಒದಗಲ್ಲ. ಯಾಕಂದ್ರೆ ವಿದ್ಯೆ ಆರಾಮಾಗಿ ಸಿಗುವಂತದ್ದಲ್ಲ, ಅನುಭವ. ಅದು ಸುಮ್ನೆ ತಾನೇ ಬಂದು ಕಿವಿಗೆ ಬಿದ್ರು ಅವನಿಗೆ ಅದರ ಅನುಭವದ ಬಿಸಿ ಯಾಕೆ ತಟ್ಟಲ್ಲ ಅಂದ್ರೆ, ಅವನು ಅಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ರೆ ಮಾತ್ರ ಆ ಎಕ್ಸ್ಪೀರಿಯನ್ಸ್ ಅವನಿಗೆ ನಿಜವಾದ ಅರ್ಥದಲ್ಲಿ ಜೀವನದ ಪಾಠ ಅಂತ ಅವನಿಗೆ ಎಚ್ಚರ ಬರುತ್ತೆ. ಆದ್ರೆ ಯಾವಾಗ ಅವನು ಪುಸ್ತಕದಲ್ಲಿ ಇದ್ದಿದ್ದೆ ಓದ್ತಾನೆ, ಅಷ್ಟೇ ಅನುಭವಿಸ್ತಾನೆ. ಒಂದೇ ಒಂದ್ಸರ್ತಿ ಒಂದು ಘಟನೆ ನಡೆಯುವಾಗ ಅಲ್ಲಿ ಅನಿರೀಕ್ಷಿತವಾದದ್ದು ಬಂತು ಅಂತಂದಾಗ ಅವನು ಹೇಗೆ ರಿಯಾಕ್ಟ್ ಆಗ್ತಾನೆ, ಅದಕ್ಕೆ ಎಷ್ಟು ತನ್ನನ್ನು ತಾನು ತೆರ್ಕೊಳ್ತಾನೆ ಅನ್ನೋದು ಅವನ ಇಡೀ ಜೀವನವನ್ನು ನಿರ್ಧಾರ ಮಾಡುತ್ತೆ. ಅಂತ ಸಂದರ್ಭದಲ್ಲಿ ಯಾರು ಕೈಕಾಲು ಬಿಡ್ತಾರೆ ಅವರು ಓದಿಯೂ ಕೂಡ ಜೀವನದಲ್ಲಿ ಕಷ್ಟ ಬಿಡ್ತಾರೆ. ಯಾರು ಓದದೇ ಇದ್ರೂ ಕೂಡ ಜೀವನದ ಕಷ್ಟದಲ್ಲಿ ಪ್ರತಿಯೊಂದಕ್ಕೂ ಹೇಗೆ ಸಮಾಧಾನವಾಗಿ ಕೂಲಾಗಿ ಇದ್ದು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ, ಯಾಕಂದ್ರೆ ಅಬ್ಸರ್ವೇಷನ್ ಅನ್ನೋದು ದೊಡ್ಡ ಗುರು. ಅಬ್ಸರ್ವೇಷನ್ ಇದ್ದಾಗ ಜೀವನದ ಅನೇಕ ಸತ್ಯಗಳು ತನ್ನಿಂದ ತಾನೇ ರಿವೀಲ್ ಆಗ್ತಾ ಹೋಗುತ್ತೆ. ಪಾದಂ ಶಿಷ್ಯ ಸ್ವಮೇಧಯ, ಪಾದಂ ಸಬ್ರಹ್ಮಚಾರಿಭ್ಯ ಪಾದಂ ಕಾಲಕ್ರಮೇಣ ಚ. ಕಾಲಕ್ರಮ ಅಂತಂದ್ರೆ ಇದೆ ಅಬ್ಸರ್ವೇಷನ್. ಅಬ್ಸರ್ವೇಷನ್ ನಿಂದ ಕಾಲಕ್ರಮದಲ್ಲಿ ಅನೇಕ ಸತ್ಯಗಳು ತಾನಾಗಿ ಹೊರಕ್ಕೆ ತೆರ್ಕೊಳ್ಳುತ್ತೆ ಅನ್ನೋದನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು. ಸುಖಾರ್ಥಿ ಅಂದ್ರೆ ಸುಖಂ ಅರ್ಥಯತಿ, ಸುಖವನ್ನೇ ಬೇಕು ಅಂತ ಬಯಸುವವನು. ಚೇತ್ ಅದು ಅವ್ಯಯ. ತ್ಯಜೇತ್ ಬಿಡಬೇಕು, ಏನನ್ನು? ವಿದ್ಯಾಂ. ತ್ಯಜೇತ್ ವಿದ್ಯಾಂ ತ್ಯಜೇದ್ವಿದ್ಯಾಂ. ಅದು ತಕಾರಕ್ಕೆ ದಕಾರ ಬಂತು ಅನ್ನುವ ಕಾರಣಕ್ಕಾಗಿ ಅದನ್ನು ಜಸ್ತ್ವ ಅಂತ ಕರೀತಾರೆ. ಜಸ್ತ್ವ ಅಂದ್ರೆ ಒಂದನೇ ವರ್ಗದ ಒಂದನೇ ಅಕ್ಷರಕ್ಕೆ ವರ್ಗದ ಮೂರನೇ ಅಕ್ಷರ ಆದೇಶವಾಗಿ ಬಂತು ಅಂತಂದ್ರೆ ಅದನ್ನ ಜಸ್ತ್ವ ಅಂತಾರೆ. ಕ ಚ ಟ ತ ಪ ಗಳಿಗೆ ಗ ಜ ಡ ದ ಬ ಗಳು ಬಂತು ಅಂದ್ರೆ ಅದನ್ನ ಜಸ್ತ್ವ ಸಂಧಿ ಅಂತ ಹೇಳ್ತಾರೆ. ವಿದ್ಯಾಂ ವಿದ್ಯೆಯನ್ನು, ದ್ವಿತೀಯ ವಿಭಕ್ತಿ ಏಕವಚನ. ವಿದ್ಯಾರ್ಥಿ ವಿದ್ಯಾಂ ಅರ್ಥಯತಿ, ವಿದ್ಯೆಯನ್ನೇ ಬಯಸುವವನು ವಿದ್ಯಾರ್ಥಿ. ಚೇತ್ ಅವ್ಯಯ. ತ್ಯಜೇತ್ ಸೇಮ್ ಹಿಂದಿದ್ದೆ. ತ್ಯಜೇತ್ ಸುಖಂ. ಇಲ್ಲಿ ನೋಡಿ, ತ್ಯಜೇತ್ ಸುಖಂ ಅನ್ನೋಲ್ಲಿ ತಕಾರಕ್ಕೆ ದ ಬರ್ಲಿಲ್ಲ. ತ್ಯಜೇದ್ ಸುಖಂ ಅಂತ ಯಾರು ಹೇಳಲ್ಲ, ತ್ಯಜೇತ್ ಸುಖಂ ಅಲ್ಲಿ ಸರಿ ಇದೆ. ಹಾಗಾಗಿ ಅಲ್ಲಿ ಜಸ್ತು ಸಂಧಿ ಇಲ್ಲ. ಹಾಗಾಗಿ ಜಸ್ತು ಸಂಧಿ ಬರುವಂತಹ ಪ್ರಸಂಗಗಳಲ್ಲಿ ನಮಗೆ ಈ ಸಹಗಳು ಇನ್ನು ಕೆಲವೊಮ್ಮೆ ಕಕಾರ ಇತ್ಯಾದಿ ಅಕ್ಷರಗಳು ಬಂದಾಗ ಅದು ತಕ್ಕೆ ದ ಬರುವುದು ಕಾಣುವುದಿಲ್ಲ. ಹಾಗಾಗಿ ಅಲ್ಲಿ ಜಸ್ಟ್ ಇಲ್ಲ ಅಂತ ನಿಮ್ಗೆ ಗೊತ್ತಾಯ್ತು. ತ್ಯಜೇತ್ ಸುಖಂ ತ್ಯಜೇತ್ ಸುಖಂ. ತ್ಯಜೇತ್ ಕಸ್ಮಾತ್ ತ್ಯಜೇದ್ ಕಸ್ಮಾತ್ ಅಂತ ಏನ್ ಹೇಳಿದ್ರೆ ತ್ಯಜೇತ್ ಕಸ್ಮಾತ್. ಸುಖಾರ್ಥಿನಃ ಸುಖಾರ್ಥಿ ಸುಖಾರ್ಥಿನೌ ಸುಖಾರ್ಥಿನಃ. ಆಗ ಪ್ರಥಮ ವಿಭಕ್ತಿ ಏಕವಚನ ಇತ್ತು. ಈಗ ಸುಖಾರ್ಥಿನಃ ಅಂತ ನಾನು ನಿಲ್ಲಿಸಿದೆ ನಿಮ್ಗೆ, ಅದು ಅಲ್ಲಿ ನಿಲ್ಲಿಸಬಾರ್ದು, ಮುಂದುವರಿಯುತ್ತೆ. ನಿಮ್ಗೆ ಅರ್ಥ ಗೊತ್ತಾದ್ರೆ ಅದು ಯಾವ ವಿಭಕ್ತಿ ಅಂತ ಗೊತ್ತಾಗುತ್ತೆ. ಸುಖಾರ್ಥಿಗಳಿಗೆ, ಈ ಗಳಿಗೆ ಅನ್ನುವ ಶಬ್ದ ಬಂದದ್ರಿಂದ ಸುಖಾರ್ಥಿ ಸುಖಾರ್ಥಿನೌ ಸುಖಾರ್ಥಿನಃ ಅನ್ನೋದು ಗಳಿಗೆ ಅಲ್ಲ, ಸುಖಾರ್ಥಿಗಳು ಅಂತ ಅರ್ಥ ಆಗುತ್ತೆ. ಹಾಗಾಗಿ ಸುಖಾರ್ಥಿಗಳಿಗೆ ಅಂತ ಹೋಗ್ಬೇಕಾದ್ರೆ ಮುಂದೆ ಹೋಗ್ಬೇಕು, ಇನ್ನು ಆ ಶಬ್ದವನ್ನ ಮುಂದೆ ನಡೆಸಬೇಕು.
ಸುಖಾರ್ಥಿನಃ ಸುಖಾರ್ಥಿನಃ ಸುಖಾರ್ಥಿನೋಃ ಸುಖಾರ್ಥಿನಾಂ ಸುಖಾರ್ಥಿ ಸುಖಾರ್ಥಿನೌ ಸುಖಾರ್ಥಿನಃ ಸುಖಾರ್ಥಿನಂ ಸುಖಾರ್ಥಿನೌ ಸುಖಾರ್ಥಿನಃ ಸುಖಾರ್ಥಿನಃ ಸುಖಾರ್ಥಿಭ್ಯಂ ಸುಖಾರ್ಥಿಭಿಃ ಸುಖಾರ್ಥಿನಿ ಸುಖಾರ್ಥಿಭ್ಯಂ ಸುಖಾರ್ಥಿಭ್ಯಃ ಸುಖಾರ್ಥಿನಃ ಸುಖಾರ್ಥಿಭ್ಯಂ ಸುಖಾರ್ಥಿಭ್ಯಃ ಇದು ಪಂಚಮಿ. ಸುಖಾರ್ಥಿನಃ ಸುಖಾರ್ಥಿನೋಃ ಸುಖಾರ್ಥಿನಾಂ ಇದು ಷಷ್ಠಿ. ಆ ಷಷ್ಠಿಗೆ ಗಳಿಗೆ ಅಂತ ಅರ್ಥ. ವಿದ್ಯಾರ್ಥಿಗಳಿಗೆ, ಸುಖಾರ್ಥಿಗಳಿಗೆ. ಕುತೋ ವಿದ್ಯಾ, ಅಂಥವರಿಗೆ ವಿದ್ಯೆ ಎಲ್ಲಿಂದ ಬರಬೇಕು? ಯಾಕಂದ್ರೆ ಆರಾಮ ಕೂತು ನಿದ್ದೆ ಮಾಡಿಬಿಡ್ತೇನೆ ಅಂತ ಅನ್ನುವನಿಗೆ ಪುಸ್ತಕದ ಒಳಗೆ ಏನಿದೆ ಅದನ್ನ ಜೀವನದಲ್ಲಿ ಬರುವ ಸಿಚುವೇಶನ್ಗಳೇನು ಅಂತ ಯೋಚಿಸ್ಲಿಕ್ಕೆ ಅವನಿಗೆ ಟೈಮ್ ಇಲ್ಲ ಅಂದಾಗ, ಸುಖಾರ್ಥಿ ಆದಾಗ ವಿದ್ಯೆ ನೈವೇದ್ಯ ಆಗುತ್ತೆ. ಕುತೋ ವಿದ್ಯಾರ್ಥಿನ ಸುಖಂ, ಯಾರು ವಿದ್ಯಾರ್ಥಿ ಆಗಿರ್ತಾನೋ ಅವನು ಅನುಭವವನ್ನು ಎಲ್ಲಿಂದ ಪಡಿತಾನೆ, ಸುಖವನ್ನು ಎಲ್ಲಿಂದ ಪಡಿತಾನೆ. ಅಂದ್ರೆ ಅದು ತತ್ಕಾಲದ್ದು. ಈ ವಿದ್ಯೆ ಓದುವವನಿಗೆ ಸುಖನೇ ಇಲ್ಲ ಅಂತ ಅರ್ಥ ಅಲ್ಲ. ವಿದ್ಯೆ ಓದುವ ಕಾಲಕ್ಕೆ ಕನ್ವೀನಿಯನ್ಸ್ ಆಗಿರ್ಬೇಕು ಅಂತ ಯೋಚನೆ ಮಾಡಬಾರ್ದು ಅನ್ನೋದು ಒಟ್ಟು ತಾತ್ಪರ್ಯ. ವಿದ್ಯಾರ್ಥಿ ಆಧುನಿಕ ಕುತೋ ಸುಖಂ ಅಂದ್ರೆ ಎಂದು ಸುಖವೇ ಸಿಗುದಿಲ್ಲ. ಯಾಕಂದ್ರೆ ಸುಖಾರ್ಥಿ ಆಧುನಿಕ ವಿದ್ಯೆ ಎಂದು ಸಿಗಲ್ಲ, ಯಾಕಂದ್ರೆ ಆಮೇಲೆ ಕಲೀಲಿಕ್ಕೆ ಆಗಲ್ಲ. ಆದ್ರೆ ಸುಖ ಮೊದಲು ಈಗ ವಿದ್ಯಾರ್ಥಿ ಆಗಿದ್ದಾಗ ಅವನು ಪಡಿಲಿಲ್ಲ ಅಂದ್ರು ಮುಂದೆ ವಿದ್ಯಾಭ್ಯಾಸ ಮುಗಿಸಿದ ಬಳಿಕದ ಅವನ ಜೀವನ ಅದು ಮಂಗಳಮಯವಾಗಬೇಕು ಅಂದ್ರೆ ಅರಿವು ಸರಿಯಾಗಿರ್ಬೇಕು. ಆ ಅರಿವು ಇರಬೇಕು ಅನ್ನೋದಕ್ಕೆ ಇಷ್ಟು ದೊಡ್ಡ ಪ್ರಯತ್ನ. ಆ ಪ್ರಯತ್ನದಲ್ಲಿ ನಾವು ಸೋತ್ರೆ ನಮ್ಮನ್ ಗೆಲ್ಸೋರು ಮತ್ತೆ ಯಾರು ಬರುದು ಕಷ್ಟ ಅಂತ ಒಟ್ಟು ನಮಗೆ ಇಷ್ಟು ಆ ಶ್ಲೋಕದಿಂದ. ಕುತೋ ಅಂದ್ರೆ ಕುತಃ ಅನ್ನೋ ಶಬ್ದ. ಅದು ಕುತೋ ಅನ್ನೋದು ಅದು ಅವ್ಯಯ, ಯಾಕೆ ಅನ್ನುವ ಅರ್ಥದಲ್ಲಿ. ಎಲ್ಲಿಂದ ಅಥವಾ ಹೇಗ್ ಬರ್ಬೇಕು? ವಿದ್ಯಾ ಕುತಃ, ವಿದ್ಯೆ ಎಲ್ಲಿಂದ ಬರ್ಬೇಕು? ಕಸ್ಮಾತ್ ಕಾರಣಾತ್ ವಿದ್ಯಾ ಸುಖಾರ್ಥಿನಃ, ಯಾವ ಕಾರಣಕ್ಕಾಗಿ ಸುಖಾರ್ಥಿಗಳಿಗೆ ವಿದ್ಯೆ ಬರಬೇಕು? ಕುತೋ ವಿದ್ಯಾರ್ಥಿನ ಸುಖ, ಯಾವ ವಿದ್ಯಾರ್ಥಿಗೆ ಸುಖ ಬರುತ್ತೆ ಹೇಳಿ? ನೈವೇದ್ಯ ಆಗಿ ಹೋದ್ಮೇಲೆ ಹಳಸ್ಲಿಕ್ಕೆ ಶುರುವಾಗುತ್ತೆ. ಅವನಿಗೆ ತಿನ್ಲಿಕ್ಕೆ ಅದು ನೈವೇದ್ಯ ಅಂತಾನೆ ಗೊತ್ತಾಗಿಲ್ಲ. ಅದೇ ಮಾಡಿ ಅಭ್ಯಾಸ ಇದ್ರೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಓ, ತಿನ್ನುವ ಎಚ್ಚರ ಗೊತ್ತಾಗುತ್ತೆ. ಈ ಏನು ಸಂಸ್ಕಾರ ಇಲ್ಲದವರಿಗೆ ಏನಾದ್ರೂ ಬೇಕು ಅಂದ್ರೆ ಇನ್ನೊಬ್ರು ಎತ್ತಿ ಕೊಟ್ರೆ ಮಾತ್ರ ಸ್ವತಂತ್ರವಾಗಿ ಏನನ್ನು ಯೋಚಿಸುವ ಶಕ್ತಿಯನ್ನು ಕಳ್ಕೊಂಡು ಬಿಟ್ರೆ ಆಗ ಜೀವನ ತುಂಬಾ ದುರ್ಭರವಾಗಿರುತ್ತೆ ಅನ್ನೋದನ್ನ ಈ ಪದ್ಯ ಹೇಳಿತು. ಕಾ ನ ವಿದ್ಯಾ ಕಿಂ ನ ಧನಂ ಅನ್ನುವ ಹಿಂದಿನ ಪ್ರಶ್ನೆಗೆ ಯಾರಾದ್ರೂ ಉತ್ತರ ಕೊಡಿ. ಒಂದೇ ಒಂದು ಅಬ್ಸರ್ವೇಷನ್ ಇತ್ತು, ಶೇರ್ ಮಾಡೋದು. ಹೇಳಿ. ಅಂದ್ರೆ ಇದು ಸುಖಂ ಅನ್ನೋದು ತುಂಬಾ ಸೂಪರ್ಫಿಷಿಯಲ್ ಆಗಿ ತಗೊಂಡಿದಾರಲ್ವಾ ಇಲ್ಲಿ. ಅಂದ್ರೆ ಆಕ್ಚುಲಿ ವಿದ್ಯೆ ಕಲಿಯುವಾಗ ತುಂಬಾ ಸುಖ ಇರುತ್ತೆ, ಅದು ಇನ್ನ ಬೇರೆ ಸುಖ ಅದು. ಸೊ ಹೌದು, ಅದನ್ನ ಅವರು ಅಡ್ರೆಸ್ ಮಾಡಿಲ್ಲ ಅಂತ ಅನಿಸ್ತು. ಅಂದ್ರೆ ಅಲ್ಲ ಆ ಸುಖದ ಬಗ್ಗೆ ಹೇಳಿದ್ದಲ್ಲ. ಅದೇ ಓ, ಈಗ ಆರಾಮಾಗಿರ್ಬೇಕು ಅಂತ ಒಂದು ಸುಖ ಬಯಸ್ತಾರಲ್ಲ, ಅಂದ್ರೆ ಕಷ್ಟ ಪಡ್ಲಿಕ್ಕೆ ತಯಾರಿಲ್ಲ ಅಂತ. ಓದುವಾಗ ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡ್ಬೇಕು. ನೀವು ಆ ಓದಿದ್ರಿಂದ ಆದ ಲಾಭದ ಕುರಿತಾಗಿ ಸುಖ ಅಂತ ಹೇಳ್ತಾ ಇದ್ದೀರಿ. ಅದು ಮಕ್ಕಳಿಗೆ ಇನ್ನೂ ಗೊತ್ತೇ ಇರುವುದಿಲ್ಲ. ನೀವು ದೊಡ್ಡವರಿಗೆ ಈ ಅಂಶದಲ್ಲಿ ಓದುವುದರಿಂದ ಒಂದು ಸುಖ ಇದೆ, ಆದ್ರೆ ಸಣ್ಣ ಮಕ್ಕಳಿಗೆ ಅದು ಯಾಕೆ ಓದ್ಬೇಕು ಅಂತ ಅದರ ಮಹತ್ವ ಗೊತ್ತಿಲ್ಲದೆ ಹೋದದ್ರಿಂದ ಅದು ಕಷ್ಟ ಅಂತ ಅನ್ಸುತ್ತೆ ಹೊರತು ಅದರಿಂದ ಸುಖ ಆಗಲ್ಲ. ಯಾವಾಗ ಇಂಟ್ರೆಸ್ಟ್ ಇರುತ್ತೋ ಆಗ ತಾನಾಗೆ ಸುಖ ಅಂತ ಅನ್ಸುತ್ತೆ ಓದುದು. ಆದ್ರೆ ಇನ್ನೂ ಬೆಳೆಯದ ಯೋಚನೆಗೆ, ಇನ್ನು ತನ್ನನ್ನ ಜೋಡಿಸಿಕೊಳ್ಳದ ಮಗುವಿಗೆ ಕಲಿಯುವುದು ಅಂದ್ರೆ, ಪುಸ್ತಕ ಹಿಡಿಯುವುದು ಅಂದ್ರೆ ಬೋರ್ ಶುರುವಾಗುತ್ತೆ. ಅಯ್ಯೋ ಮತ್ತೆ ಪುಸ್ತಕನ ಅಂತ. ಅಂದ್ರೆ ಅದು ಈಗ ಸ್ವಲ್ಪ ಕಷ್ಟ ಆಗುದು. ಕೆಲವೊಮ್ಮೆ ಒತ್ತಾಯ ಮಾಡಿ ಆದ್ರೂ ದೊಡ್ಡವರು ಕೆಲವೊಂದು ವಿಷಯವನ್ನ ಅವರಿಗೆ ಈಗ ಅರ್ಥ ಆಗ್ಲಿಲ್ಲ ಅಂದ್ರೂ ಲೆಕ್ಕ ಗೊತ್ತಿರ್ಬೇಕು, ಅಕ್ಷರ ಗೊತ್ತಿರ್ಬೇಕು, ಇನ್ನೊಂದಿಷ್ಟು ಬೇಸಿಕ್ ಅಂದಾಜುಗಳು ಇರಬೇಕು. ಅದ್ರ ಮೇಲೆ ಅವನು ಏನ್ ಬೆಳೆಸಿ ಅವನ್ ತಾನಾಗ ಆಮೇಲೆ ಮುಂದೆ ಓದ್ಕೊಳ್ಲಿಕ್ಕೆ ಆಗುತ್ತೆ. ಆದ್ರೆ ಆರಾಮವಾಗಿ ತುಂಬಾ ಕೈಕಾಲು ಬಿಟ್ಟು ಫ್ರೀ ಆಗಿ ಏನೂ ಮಾಡದೆ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕು ಅಂತ ಯೋಚನೆ ಮಾಡುವವರೇ ಬಹಳ ಜನ. ಅವರನ್ನು ಗಮನದಲ್ಲಿ ಇಟ್ಕೊಂಡು ಈ ಮಾತು ಹೇಳಿದ್ದು. ಯಾರೋ ಒಬ್ಬ ಸುಖ ಪಡ್ತಾನೆ ಅಂದ್ರೆ ಅದು ಅವನ ವ್ಯಕ್ತಿಗತವಾದ ಜೀವ ಬಹಳ ಎತ್ತರದ್ದು, ಓದಿ ಸುಖ ಪಡುವಂತಹ ವ್ಯಕ್ತಿತ್ವ ಅನ್ನೋದು. ನನಗೆ ಇದು ಯಾರಿಗೆ ಓದು ಅನ್ನೋದೊಂದು ಹೊರೆ ಅಂತ ಅನ್ಸುತ್ತೋ ಅಂತವರಿಗೆ ಕೊಟ್ಟ ಉತ್ತರ. ನೀವು ಹೇಳಿದ್ ಕರೆಕ್ಟು, ಸುಖ ಅನ್ನೋದೊಂದು ಇದೆ. ಆದ್ರೆ ಅದು ಈ ಈ ಇಲ್ಲಿ ಹೇಳಿ ಸುಖದ ಬಗ್ಗೆ ಅದ್ರ ಜೊತೆಗೆ ಹೊಂದಿಸಿ ಹೇಳಲಿಕ್ಕೆ ಆಗುದು. ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ ವಿದ್ಯೆಯಿಂದ ತಾನಾಗಿ, ಅಂದ್ರೆ ನಾನು ಅದಕ್ಕೆ ಶಬ್ದ ಸುಖ ಅಂತ ಬಳಸುವಾಗ ಕನ್ವೀನಿಯನ್ಸ್ ಅಂತ ಹೇಳಿದ್ದು. ಈ ಸುಖ ಅಂದ್ರೆ ನೀವು ಅನ್ಕೊಂಡ ಹಾಗೆ ಸುಖ ಅಲ್ಲ. ಎಲ್ಲ ಆರಾಮಾಗಿ ಬರ್ಬೇಕು, ಏನು ಓದಬಾರ್ದು,
ಪುಸ್ತಕದಲ್ಲಿ ಇದ್ದದ್ದೆಲ್ಲ ಸ್ಕ್ಯಾನ್ ಆಗಿ ತಲೆ ಒಳಗೆ ಬಂದು ಕೂತ್ಕೋಬೇಕು. ಅಥವಾ ಈಗ ನೋಡಿ ಪುಸ್ತಕ ಹಿಡಿದು ಈಗ ನಿಮಗೆ ಒಂದು ಡಿಕ್ಷನರಿ ತೆಗೆದು ಪೇಜ್ ಹುಡುಕಿ ಮಾಡುವಾಗ ಎಷ್ಟು ವಿಷಯ ಗೊತ್ತಾಗ್ತಿತ್ತು. ಒಂದು ಶಬ್ದ ಹುಡುಕ್ಲಿಕ್ಕೆ ಹೋಗಿ ನೀವು 106 ಶಬ್ದ ಹುಡುಕ್ತಿದ್ರಿ. ಈಗ ನಿಮ್ಗೆ ಮೊಬೈಲ್ ಅಲ್ಲಿ ನಿಮ್ಗೆ ಯಾವ ಶಬ್ದ ಬೇಕು ಅನ್ನೋದಕ್ಕೆ ಅದೇ ಶಬ್ದ ಡೈರೆಕ್ಟ್ ಬಂದ್ಬಿಡುತ್ತೆ. ನಿಮ್ಗೆ ಅದರ ಅಕ್ಕಪಕ್ಕದಲ್ಲಿ ಇನ್ನು ಇದೇ ತರದ ಸ್ವಲ್ಪ ಸಾಮ್ಯವಿರುವ ಶಬ್ದದಲ್ಲಿ ಏನಾದ್ರೂ ವ್ಯತ್ಯಾಸ ಇದ್ರು ಇಡೀ ಜೀವಮಾನ ಗೊತ್ತೇ ಆಗಲ್ಲ. ಹೌದು. ಅದು ಕನ್ವೀನಿಯನ್ಸ್ ದಿಂದ ಬಂದ ಶಬ್ದ ನಿಮ್ಗೆ ಡಿಕ್ಷನರಿ ಅದ್ಯಾವುದು ಫೋನ್ ಅಲ್ಲಿ ನೋಡಿದ್ದು. ಆದ್ರೆ ಎಕ್ಸ್ಪೀರಿಯನ್ಸ್ ಇಂದ ಬಂದದ್ದು ನಿಮಗೆ ಡಿಕ್ಷನರಿ ಹುಡುಕುವಾಗ ಸಿಕ್ಕಿದ್ದು. ಈಗ ಡಿಕ್ಷನರಿ ಆದ್ರೂ ಇನ್ನೂ ಹಿಂದಕ್ಕೆ ಹೋದ್ರೆ ಅವರು ಯಾರೋ ದೊಡ್ಡವ್ರ ಹತ್ರ ಕೇಳ್ಬೇಕಿತ್ತು. ಆಗ ಪುಸ್ತಕವೂ ಇರ್ತಿರ್ಲಿಲ್ಲ. ಆಗ ಇನ್ನಷ್ಟು ಹೆಚ್ಚು ಹೆಚ್ಚು ಡಿಸ್ಕಷನ್ ಆಗ್ತಿತ್ತು. ಅದರಿಂದಾಗಿ ಡಿಸ್ಕಷನ್ ಇಲ್ಲದೆ ವಿದ್ಯೆ ಅಷ್ಟು ಸುಲಭದಲ್ಲಿ ಬಂದ್ರೆ ಅದು ಅಷ್ಟೇ ಬೇಗ ಮರ್ತು ಹೋಗುತ್ತೆ. ತುಂಬಾ ಕಷ್ಟಪಟ್ಟು ಯೋಚನೆ ಮಾಡಿ ಪಡೆದ ಸಂಗತಿ ಇದಿಷ್ಟು ನಾನು ಇದಕ್ಕೋಸ್ಕರ ಶ್ರಮ ಪಟ್ಟಿದ್ದೇನೆ ಅಂತ ಒಳಗಿನಿಂದ ಇದ್ದಾಗ ಆ ವಿದ್ಯೆ ಮರ್ತು ಹೋಗಲ್ಲ. ಅದು ನಿಜವಾದ ಮಹಾ ಸುಖಕ್ಕೆ ಕಾರಣ ಆಗುತ್ತೆ. ಥ್ಯಾಂಕ್ ಯು. ಗುರುಗಳೇ, ಒಂದು ಡೌಟ್ ಇತ್ತು. ಈ ಚೇತ್ ಮತ್ತೆ ಕುತೋ ಸಾಮಾನ್ಯವಾಗಿ ಹೇಗ್ ಯೂಸ್ ಮಾಡ್ತೀವಿ ಅಂತ ಹೇಳಿ. ಇವಾಗ 3ನೇ ಲೈನೇನೆ ಸುಖಾರ್ಥಿನ ಕುತೋ ವಿದ್ಯಾ ಅಂದ್ರೆ ಅದು ಎಲ್ಲಿಂದ ಸುಖ ಬಯಸುವವನಿಗೆ ಎಲ್ಲಿಂದ ವಿದ್ಯೆ ಅನ್ನೋ ತರ ಹೌದು ನೋಡ್ಬೋದು. ಹೌದು 4ನೇದ್ರಲ್ಲಿನೂ ಎಲ್ಲಿಂದ ಅನ್ನೋ ತರಾನೇ ಬರತ್ತಾ? ಅದ್ ಸ್ವಲ್ಪ ಅವ್ಯಯದ ಇದು 2-3 ತರ ಇರುತ್ತಲ್ಲ. ಇಲ್ಲ ಇಲ್ಲ ಅದೇ ಈ ಎಲ್ಲಿಂದ ವಿದ್ಯೆ ಪಡೆಯುವವನಿಗೆ ಎಲ್ಲಿಂದ ಸುಖ. ಓಕೆ. ವಿದ್ಯೆ ಪಡೆಯೋನಿಗೆ ಅಲ್ಲ, ಅದನ್ನ ಅಂದ್ರೆ ಸ್ವಲ್ಪ ಇವಾಗ ಭಾಷೆಯಲ್ಲಿ ಅಂದ್ರೆ ಮೊದ್ಲು ಕುತೋ ಬರ್ದಿದಾರಲ್ಲ, ಇದೇ ತರಾನೇ ಇನ್ನು ಬರಿಬೋದಿತ್ತಲ್ಲ ಅದು. ಇದಕ್ಕೂ ಆಗ ಅದೇನು ಅಂದ್ರೆ ಸಂಸ್ಕೃತದಲ್ಲಿ ಮಾತ್ರ ಅದೊಂದು ಸ್ಪೆಷಲ್. ನೀವು ಯಾವ ಪದವನ್ನು ಎಲ್ಲಿ ಬೇಕಾದ್ರೂ ಹಾಕ್ಬೋದು. ಅದು ಛಂದಸ್ಸಿನ ದೃಷ್ಟಿಯಿಂದ ಕುತೋ ವಿದ್ಯಾರ್ಥಿನ ಸುಖಂ ಹೇಳುವುದಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ವಿದ್ಯಾರ್ಥಿನ ಕುತೋ ಸುಖಂ ಅನ್ನೋದ್ರಲ್ಲಿ ಬರಲ್ಲ, ಕುತಃ ಸುಖಂ ಆಗುತ್ತೆ ಒಂದು. ಆಮೇಲೆ ಆ ಶ್ಲೋಕ ಮುಗಿಯುವ ರಿದಮ್ ಗಮನಿಸಿ. ಸುಖಾರ್ಥಿನ ಕುತೋ ವಿದ್ಯಾರ್ಥಿನ ಕುತಃ ಸುಖಂ ಅಂತ ಎಂಡ್ ಆಗುತ್ತೆ, ತೊಂದ್ರೆ ಇಲ್ಲ. ಆದ್ರೆ ಕೇಳುವಾಗ ಸುಖಾರ್ಥಿನ ಕುತೋ ವಿದ್ಯಾರ್ಥಿನ ಸುಖಂ ಅನ್ನುವಲ್ಲಿ ಒಂದು ಕುತೋ ಅನ್ನುವ ಶಬ್ದ ಅದು ಪ್ರಾಸವಾಗಿ ಮತ್ತೆ ಮತ್ತೆ ಕುತೋ ಅಂತ ಒಂದ್ ಕಡೆ ಬಂತು, ನೆಕ್ಸ್ಟ್ ಮತ್ತೊಂದ್ ಕಡೆ ಕುತೋ ಅಂತ ಬಂತು. ವಿದ್ಯಾರ್ಥಿನ ಕುತಃ ಸುಖಂ ಅದು ಆ 4ನೇ ಪಾದದ ಛಂದಸ್ಸಿನ ಕ್ರಮದಲ್ಲಿ ಆ ದೀರ್ಘ ಹ್ರಸ್ವ ಅನ್ನೋದರ ವ್ಯತ್ಯಾಸದಿಂದ ಚೂರು ಏನು ಅರ್ಥ ವ್ಯತ್ಯಾಸ ಆಗುದಿಲ್ಲ ಸಂಸ್ಕೃತದಲ್ಲಿ ಎಲ್ಲಿ ಹೇಳಿದ್ರು. ಅದನ್ನ ಈಗ ನೋಡಿ ಕನ್ನಡದಲ್ಲಿ ಎಷ್ಟು ವಸ್ತುತ ಕನ್ನಡದಲ್ಲೂ ಸರಿ ಇದೆ ಕೆಲವು ಕಡೆ. ಆದ್ರೆ ನಾವು ಅದನ್ನ ಗಮನಿಸದೇ ಇರುವುದರಿಂದ ಅದರ ಅರ್ಥನೇ ಬೇರೆ ಆಗ್ಬಿಡುತ್ತೆ. ಸುಳ್ಳು ನಮ್ಮಲ್ಲಿಲ್ಲ ವಯ್ಯ, ಸುಳ್ಳೇ ನಮ್ಮನೆ ದೇವರು ಅಂತಿದೆ. ಒಂದ್ ಕಡೆ ಸುಳ್ಳು ನಮ್ಮಲ್ಲಿ ಇಲ್ಲವಯ್ಯ ಅಂತಾರೆ, ಆಮೇಲೆ ಹೇಳ್ತಾರೆ ಸುಳ್ಳೇ ನಮ್ಮನೆ ದೇವರು ಅಂತ. ಅಂದ್ರೆ ಸುಳ್ಳು ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ದೂ ಸುಳ್ಳು ಅನ್ನೋ ಅರ್ಥ ಕಾಣುತ್ತದು. ಆದ್ರೆ ನಿಜವಾಗಿ ಅದರ ಅಭಿಪ್ರಾಯ ಇರುವುದು ಸುಳ್ಳು ನಮ್ಮಲ್ಲಿ ಇಲ್ಲವಯ್ಯ. ತುಂಬಾ ಗಂಭೀರವಾದ ವಿಷಯ ಮಾತಾಡ್ತಾ ಇದ್ದಾರೆ. ನಮ್ಮ ಜಗತ್ತಲ್ಲಿ ಒಂದೇ ಒಂದು ಸುಳ್ಳಿಲ್ಲ, ನಮ್ಮ ಮನೆ ದೇವರು ಸುಳ್ಳೇ. ಜಗತ್ತಲ್ಲಿ ಇರುವ ಒಂದು ಪ್ರತಿ ವಸ್ತುವು ಸತ್ಯ ಆದ್ಮೇಲೆ ಅದನ್ನ ನಿರ್ಮಿಸಿದ ಒಬ್ಬ ದೇವರು ಕೂಡ ಸತ್ಯ ಆಗ್ಬೇಕಲ್ವಾ. ಸುಳ್ಳೇ ಅನ್ನೋದು ಅಲ್ಲಿ ಅಂದ್ರೆ ಒಂಥರ ಪ್ರಶ್ನೆ ಕ್ವಶನಿಂಗ್ ತರ. ಅದನ್ನು ಓದುವ ರೀತಿಯಿಂದ ನಮ್ಗೆ ಅದರ ಪದಗಳು ಆಚೆ ಈಚೆ ಆದದ್ರಿಂದ ಸುಳ್ಳೇ ನಮ್ಮನೆ ದೇವರು ಅಂತ ಕೇಳ್ಬೇಕಿತ್ತು. ಆದ್ರೆ ಅದು ಸುಳ್ಳೇ ನಮ್ಮನೆ ದೇವರು ಅಂತ ಒತ್ತಿ ಹೇಳಿಬಿಡ್ತೇವೆ, ಯಾಕಂದ್ರೆ ಅದು ಪದ ಮೊದ್ಲಿಗಿದೆ ಅನ್ನುವ ಕಾರಣಕ್ಕಾಗಿ. ಅದರಿಂದಾಗಿ ಕೆಲವೊಂದ್ ಸರ್ತಿ ಅದರ ವಿಷಯದಲ್ಲಿ ನಮ್ಗೆ ನಿರ್ಧಾರ ತೆಗೆದುಕೊಳ್ಳುವುದು ಕಷ್ಟ ಆಗುತ್ತೆ, ಅದರ ಅರ್ಥ ಏನು ಅಂತ. ಅದು ಇದೆ ವಿದ್ಯೆ ಅಂತಂದ್ರೆ ಯಾರೋ ಒಬ್ಬ ತಿಳಿದವನಿಂದ ಆ ಸಾಲಿನ ಅರ್ಥ ಆದಾಗ ಏನು ಕನ್ಫರ್ಮೇಶನ್ ಇರುತ್ತೋ, ನಾವೇ ಏನೋ ಒಂದು ಓದಿ ತಿಳ್ಕೊಂಡ್ ಬಿಡ್ತೇವೆ ಅಂತ ಹೊರಟಾಗ ಬರುವ ಇನ್ಫಾರ್ಮೇಶನ್ ಅದು ಕೆಲವೊಂದ್ ಸರ್ತಿ ದಾರಿ ತಪ್ಪಿಸುತ್ತೆ. ಓಕೆ, ಸರಿ ಗುರುಗಳು. ವಿದ್ಯಾರ್ಥಿ ಸುಖಾರ್ಥಿ ಚ ಕಿಂ ಕಿಂ ತ್ಯಜೇತಾಂ. ಏನುತ್ತರ? ಪ್ರಶ್ನೆ ಅರ್ಥ ಆಯ್ತಾ?
ಕಾನ ವಿದ್ಯಾ ಕಿಮ್ನ ಧನಂ ಅಂತ ಬಂತು ಒಂದ್ ಪ್ರಶ್ನೆ. ವಿದ್ಯಾರ್ಥಿ ಸುಖಾರ್ಥಿ ಚ ಕಿಂ ಕಿಂ ತ್ಯಜೇತಾಂ. ಗೊತ್ತಾಗ್ಲಿಲ್ವಾ? ವಿದ್ಯಾರ್ಥಿ ಮತ್ತೆ ಸುಖಾರ್ಥಿ ಇಬ್ರದ್ದು ಹೇಳಿ ಅವರಿಬ್ರು ಏನೇನು ತ್ಯಜಿಸುತ್ತಾರೆ ಅಂತ ಪ್ರಶ್ನೆ ಸರಿ ಅರ್ಥ. ಸರಿ. ಮೊದಲನೇದು ವಿದ್ಯಾರ್ಥಿ ಸುಖಂ ತ್ಯಜೇತ್, ಹ್ಮ್ ಸುಖಾರ್ಥಿ ವಿದ್ಯಂ ತ್ಯಜೇತ್. ಅದು ಹೇಗ್ ಕನ್ಸ್ಟ್ರಕ್ಟ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತದೆ. ಅದೇ ಸುಖಾರ್ಥಿ ಕರೆಕ್ಟ್. ಸುಖಾರ್ಥಿ ವಿದ್ಯಾರ್ಥಿ ಸುಖಾರ್ಥಿ ಚ ಸುಖಂ ವಿದ್ಯಾಂಚ ತ್ಯಜೇತಾಂ. ಅದು ಪ್ರಶ್ನೆಯಲ್ಲಿ ಏಕವಚನದಲ್ಲಿದೆ. ನೀವು ಉತ್ತರದಲ್ಲಿ ಹಾಕುವಾಗ ಏನನ್ನು ಬಿಡಬೇಕು ಅಂತ ಪ್ರಶ್ನೆ ಇರುವುದರಿಂದ ಸುಖವನ್ನು ವಿದ್ಯೆಯನ್ನು ಬಿಡಬೇಕು. ಅಲ್ಲಿ ಕುತೋ ಅಂತ ಇರುವಾಗ ಎಲ್ಲಿಂದ ಬರುತ್ತೆ ವಿದ್ಯೆ ಅಂತ ಹಾಗಾಗುತ್ತೆ. ಸುಖ ಬಯಸುವವನಿಗೆ ಎಲ್ಲಿಂದ ಬರಬೇಕು? ಆದ್ರೆ ಸುಖ ಬಯಸುವವನು ಏನನ್ನು ಬಿಡಬೇಕು ಅಂತ ಕೇಳುವಾಗ ಏನನ್ನು, ಯಾವ ಪ್ರಶ್ನೆಗೆ ಏನನ್ನು ಅಂತ ದ್ವಿವಚನ ದ್ವಿತೀಯ ವಿಭಕ್ತಿ ಎಂಡಾಗುತ್ತೋ ಅದು ಉತ್ತರದಲ್ಲೂ ಕೂಡ ಆ ದ್ವಿತೀಯ ವಿಭಕ್ತಿಯನ್ನ ಉತ್ತರ ಅಪೇಕ್ಷಿಸುತ್ತೆ. ಏನನ್ನು ಬಿಡಬೇಕು ಅಂದ್ರೆ ಸಿಟ್ಟನ್ನು ಬಿಡಬೇಕು ಅಥವಾ ಇನ್ನೇನೋ ಒಂದನ್ನು ಬಿಡಬೇಕು ಅಂತ ಹೇಳುವಾಗ ಏನನ್ನು ಅನ್ನುವ ಶಬ್ದಕ್ಕೆ ಹಾಗೆ ದ್ವಿತೀಯ ವಿಭಕ್ತಿ ಬಂದ್ರೆ ಮಾತ್ರ ಉತ್ತರ ಸರಿ ಹೋಗುತ್ತೆ. ಅಂದ್ರೆ ಇಲ್ಲಿ ವಿದ್ಯಾ ಅಂತ ಏಕವಚನದಲ್ಲಿ ಇದ್ರು ಉತ್ತರದಲ್ಲೂ ವಿದ್ಯಾಂ ತ್ಯಜೇತಾಂ. ತ್ಯಜೇತಾಂ ಅಂದ್ರೆ ಎರಡು ಸೇರಿದಾಗ ಅದ್ರ ದ್ವಿವಚನ ಬಂತು. ವಿದ್ಯಾಂಚ ತ್ಯಜೇತಾಂ, ವಿದ್ಯೆಯನ್ನ ತೊರೆಯುವಂತಾಯ್ತು, ತೊರೆಯಬೇಕು ಅಂತ. ನೆಕ್ಸ್ಟ್ ಗುರುಗಳೇ, ಒಂದು ಇದ್ರಲ್ಲಿ ಇದನ್ನ ವಿದ್ಯಾರ್ಥಿ ಸುಖಂ ಸುಖ ಸುಖಾರ್ಥಿ ವಿದ್ಯಂ ತ್ಯಜೇತಾಂ ಅಂತ ಹೇಳ್ಬೋದಾ? ಹ್ಮ್ ವಿದ್ಯಾರ್ಥಿ ಸುಖವನ್ನು ಚ ಅಂದ್ರೆ ಒಂಥರ ಮತ್ತು ಅಂತ ಯೂಸ್ ಮಾಡ್ಬೋದಲ್ವಾ? ಮಾಡ್ಬೋದು, ಆದ್ರೆ ಮೊದ್ಲೇ ಮಾಡ್ಬೇಕಾಗಿಲ್ಲ. ಅದು ಕನ್ನಡ ತರ ಚ ಅನ್ನೋದನ್ನ ಮಧ್ಯ ಬಳಸ್ಬೇಕಾಗಿಲ್ಲ, ಓಕೆ ಕೊನೆಗೆ ಬಳಸಿದ್ರೆ ಆಯ್ತು. ವಿದ್ಯಾರ್ಥಿ ಸುಖಾರ್ಥಿ ಚ ವಿದ್ಯಾಂ ಸುಖಂಚ ತ್ಯಜೇತಾಂ. ಓಕೆ ಸಂಸ್ಕೃತದಲ್ಲಿ ಚ ಅನ್ನೋದು ಕೊನೆಗೆ ಬರುತ್ತೆ, ಅಲ್ಲಿ ಅದು ಮತ್ತು ಅನ್ನುವ ಅರ್ಥದಲ್ಲೇ ಹೇಳುತ್ತೆ. ಅದೇ ನೋಡಿ, ಕನ್ನಡದ ಮತ್ತು ಸಂಸ್ಕೃತದ ನಡುವಿನ ಅಂತರ ಮತ್ತು ಅನ್ನೋದನ್ನ ಹಾಕೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಯ್ತು ಅಂದ್ರೆ ಅದರ ವಾಕ್ಯದ ಚಂದವೇ ಹೋಗ್ಬಿಡುತ್ತೆ. ಸಂಸ್ಕೃತದಲ್ಲಿ ಚ ಮಧ್ಯಕ್ಕೆ ಹಾಕಿದ್ರೆ ವಿದ್ಯಾರ್ಥಿ ಚ ಸುಖಾರ್ಥಿ, ವಿದ್ಯಾರ್ಥಿಯು ಸುಖಾರ್ಥಿಯು ಅಂತ ಆಗುತ್ತೆ. ಅದು ವಿದ್ಯಾರ್ಥಿ ಸುಖಾರ್ಥಿ ಚ ಅಂದಾಗ ವಿದ್ಯಾರ್ಥಿ ಮತ್ತು ಸುಖಾರ್ಥಿಗಳು. ಅದು ಕನ್ನಡದಲ್ಲಿ ಮತ್ತು ಅನ್ನೋದನ್ನ ನಾವು ಮಧ್ಯ ಹಾಕಿದ್ದನ್ನ ಸಂಸ್ಕೃತದಲ್ಲಿ ಕೊನೆಗೆ ಹಾಕುತ್ತೆ. ಅದ್ ಇನ್ನೊಂದ್ಸತಿ ಹೇಳಿ, ಆ ಆನ್ಸರ್ ಚ ಯೂಸ್ ಮಾಡ್ಕೊಂಡು ಹೇಳೋದದು. ಈಗ ಹಾ. ವಿದ್ಯಾರ್ಥಿ ಚ ಸುಖಾರ್ಥಿ ಅಂತ ಹೇಳುವಾಗ ಸಂಸ್ಕೃತದಲ್ಲಿ ಅದು ವಾಕ್ಯ ಹೊಂದುವುದೇ ಇಲ್ಲ. ಅಲ್ಲಿ ಚ ಅನ್ನೋದು ಮಧ್ಯ ಬಂದಾಗ ಮುಗುದೇ ಇಲ್ಲ, ಎಲ್ಲಿಂದ ಮತ್ತು ಅಂತ ಹೇಳ್ತಾರೆ. ಎರಡನೇದು ಅಂತ ಗೊತ್ತಾಗಬೇಕಾದ್ರೆ ಎರಡನೇದು ಮೊದ್ಲು ಹೇಳ್ಕೊಳ್ಬೇಕು ಅಂತ ಸಂಸ್ಕೃತದ ಸ್ಟೈಲ್. ಆದ್ರೆ ಕನ್ನಡದ ಸ್ಟೈಲ್ ಅಲ್ಲಿ ಏನು ಅಂದ್ರೆ, ನೀವು ಒಂದು ಹೇಳಿದ್ಮೇಲೆ ಎರಡನೇದು ಹೇಳ್ಬೇಕು ಅಂದ್ರೆ ಮಧ್ಯದಲ್ಲಿ ಅದರ ಜೊತೆಗೆ ಇದು ಅನ್ನೋದಕ್ಕೆ ಮತ್ತು ಅಂತ ಹಾಕೋಬೇಕು. ಕನ್ನಡದಲ್ಲಿ ಆಚೆ ಹಾಕಿದ್ರೆ ಚೆನ್ನಾಗಿರಲ್ಲ. ನೀವು ಅಂದ್ರೆ ಸಂಸ್ಕೃತದಲ್ಲಿ ಅದು ನೋಡಿ ನೋಡಿ ಗೊತ್ತಾಗ್ಬೇಕು. ಈಗ ನಾನು ಒಂದ್ ಶಬ್ದ ಹೇಳಿ ನಿಮ್ಗೆ ಅರ್ಥ ಮಾಡಿಸೋದು ಕಷ್ಟ. ಬಳಕೆ ಮಾಡಿದ್ದನ್ನು ನೋಡಿದ್ರಿ. ಈಗ ರಾಮಕೃಷ್ಣವು ಏನು ಸೀತಾರಾಮ ಲಕ್ಷ್ಮಣ ಭರತಶ್ಚ ಆಗತಾಹ. ಅಲ್ಲಿ ರಾಮ ಚ ಸೀತಾ ಚ ಭರತಶ್ಚ ಲಕ್ಷ್ಮಣಶ್ಚ ಅಂತ ಇಷ್ಟು ಚಾಗಳು ಬೇಕಾಗಿಲ್ಲ. ಆದ್ರೆ ಕನ್ನಡದಲ್ಲೂ ಹಾಗೆ ಇದೆ. ರಾಮ ಲಕ್ಷ್ಮಣ ಭರತ ಮತ್ತು ಸೀತೆ ಅಂತ ಕೊನೆಗೆ ಹಾಕ್ತೀವಿ. ಆ ಕೊನೆಗೆ ಹಾಕೋದನ್ನ ಅವರು ಪೂರ ಕೊನೆಗೆ ಹಾಕಿದ್ದಾರೆ. ನಾವು ಅದರ ಕೊನೆಗಿಂತ ಒಂದು ಹಿಂದಕ್ಕೆ ಹಾಕಿದಾಗ ಅದಷ್ಟು ಕವರ್ ಆಗುತ್ತೆ. ಚ ಅಂದ್ರೆ ಸಮುಚ್ಚಯ ಅಂತ ಅರ್ಥ. ಸಮುಚ್ಚಯ ಅಂದ್ರೆ ಗುಂಪು, ಒಂದೇ ಅಲ್ಲ ಅನೇಕ ಸಂಗತಿಗಳು ಒಟ್ಟೊಟ್ಟಿಗಿವೆ ಅಂತ. ಹಾಗೆ ಆ ಒಟ್ಟಿಗಿರುವಂತಹ ಸಂಗತಿಗಳನ್ನು ಹೇಳುವಾಗ ಚ ಅನ್ನುವ ಶಬ್ದವನ್ನ ಕನ್ನಡದಲ್ಲಿ ಬಳಸುವ ರೀತಿ ಬೇರೆ, ಸಂಸ್ಕೃತದಲ್ಲಿ ಬಳಸುವ ರೀತಿ ಬೇರೆ. ಇದು ಎಲ್ಲಾ ಭಾಷೆಯಲ್ಲೂ. ಈಗ ನೋಡಿ, ಸುಳ್ಳು ನಮ್ಮಲ್ಲಿಲ್ಲವಯ್ಯ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುವಾಗ ನಾವು ಹೇಗ್ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿ ತಿಳ್ಕೊಳ್ಳುತ್ತೆ. ಅದನ್ನ ನಾವು ನಮ್ಗೆ ಇವತ್ತು ಅರ್ಥ ಆದ ಭಾಷೆಯಲ್ಲಿ ನಾವು ಅದನ್ನು ಓದಿದ್ರೆ ನೋಡಿ, ಇದು ಒಂದೇ ಭಾಷೆಯಲ್ಲೇ ಓದುವ ರೀತಿ ಚೇಂಜ್ ಆದಾಗ ಅರ್ಥ ಚೇಂಜ್ ಆಗುತ್ತೆ. ಆಮೇಲೆ ಸಂಸ್ಕೃತದಲ್ಲಿ ನಾವು ಕನ್ನಡದಲ್ಲಿ ಬಹುವಚನ ಹಾಕಿ ಹೇಳುವುದನ್ನ ಸಂಸ್ಕೃತದಲ್ಲಿ ಹೇಳಿದ್ರೆ ಚೂರು ಚೆನ್ನಾಗಿರಲ್ಲ.
ಅವ್ರು ಬಂದ್ರು ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಆದ್ರೆ ಪೂಜ್ಯ ಆಚಾರ್ಯ ಬಂದನು ಅನ್ನೋ ತರ ಸಂಸ್ಕೃತದಲ್ಲಿ ಕನ್ಸ್ಟ್ರಕ್ಟ್ ಆಗುತ್ತೆ ವಾಕ್ಯ. ನಾವು ಪೂಜ್ಯಾಹ ಆಚಾರ್ಯಾಹ ಆಗತಾಹ ಅಂದ್ರೆ ಅದರಲ್ಲಿ ಬಹುವಚನ ಅಂತ ಹೆಚ್ಚು ಕಮ್ಮಿ ಅದು ಏನೋ ಬೇರೆನೆ ಅರ್ಥ ಕೊಡುತ್ತೆ. ಆ ನಮ್ಮ ತಂದೆಯರು ಬಂದರು ಅಂತ ಸಂಸ್ಕೃತದಲ್ಲಿ ಪಿತಾ ಆಗತಃ, ತಂದೆ ಬಂದ. ಪಿತರಹ ಆಗತಾಹ ಅಂತ ಹೇಳಿದ್ರೆ ಎಷ್ಟು ಜನ ತಂದೆಯರು. ಕನ್ನಡದಲ್ಲಿ ಏನೋ ಒಂದು ಗೌರವ ಸೂಚಕವಾಗಿ ಅದು ಹೊಂದ್ಕೊಳ್ಳುತ್ತೆ ಭಾಷೆಗೆ. ಆದ್ರೆ ಸಂಸ್ಕೃತದಲ್ಲಿ ಅವರು ಆ ಸಂಖ್ಯೆಗೆ ಅಂದ್ರೆ ವಚನಕ್ಕೆ ಏಕವಚನನೋ ದ್ವಿವಚನನೋ ಬಹುವಚನನೋ ಅನ್ನೋದನ್ನ ಗಮನ ಇಟ್ಟುಕೊಂಡೇ ಪದಗಳನ್ನ ಪ್ರಯೋಗಿಸ್ತಾರೆ. ಅದರಿಂದಾಗಿ ಅಲ್ಲಿ ಈ ವ್ಯತ್ಯಾಸಗಳು ಹೊಂದಿಕೊಂಡಿತ್ತು ದೇಶೀಯ ಭಾಷೆಗಳಲ್ಲಿ. ಅಂದ್ರೆ ಉಳಿದ ಭಾಷೆಗಳಲ್ಲಿ ಹಾಗೆ ತಕ್ಷಣ ವ್ಯತ್ಯಾಸವನ್ನ ಕಂಡುಕೊಳ್ಳುವುದು ಕಷ್ಟ. ಇದು ಚ ಅನ್ನೋದನ್ನ ಬಳಸುವಾಗ ಚೇತ್ ಅಂತ ಬಳಸುವ. ಚೇತ್ ಅನ್ನೋದು ವಿದ್ಯಾರ್ಥಿ ಚೇತ್, ಅವನು ವಿದ್ಯಾರ್ಥಿ ಆದದ್ದು ಹೌದಾದರೆ, ಅವನು ವಿದ್ಯಾರ್ಥಿ ಆದದ್ದು ಹೌದಾದರೆ ಸುಖಂ ತ್ಯಜೇತ್, ಅವನು ಸುಖವನ್ನು ಬಿಡಬೇಕು. ಆದರೆ ಅನ್ನೋ ಅರ್ಥದಲ್ಲಿ ಚೇತ್ ಅನ್ನೋ ಶಬ್ದ ಇದೆ. ಸರಿ ಗುರುಗಳೇ. ಒಂದು ಪ್ರಶ್ನೆ ಇತ್ತು, ಕೇಳ್ಬೋದು? ಅಂದ್ರೆ ವಿದ್ಯಾರ್ಥಿ ಸುಖಾರ್ಥಿ ಚ ವಿದ್ಯಾಂ ಸುಖಂ ವಿದ್ಯಾಂ ಚ ತ್ಯಜೇತ್ ಅಂತ ಹೇಳಿದಾಗ, ತ್ಯಜೇತಾಮ್ ಅಂತ ಹೇಳಿದಾಗ ಅದ್ರ ಬದಲಾಗೋಗ್ಬೋದಲ್ವಾ? ಸೊ ರೆಸ್ಪೆಕ್ಟಿವ್ಲಿ ಅಂತ ಹೇಳೋ ತರ ಏನಾದ್ರೂ ಪದ ಇದೆಯಾ ಇದರಲ್ಲಿ? ಅಂದ್ರೆ ಒಂದಾದ್ಮೇಲೆ ಒಂದು ಅಂತನಾ? ಹಾ, ಅಂದ್ರೆ ವಿದ್ಯಾರ್ಥಿ ತ್ಯಜಿಸಬೇಕಾಗಿರುವುದು ಸುಖವನ್ನ, ಸುಖಾರ್ಥಿ ಅದು ತ್ಯಜಿಸಬೇಕು. ಕ್ರಮವಾಗಿ ಹೇಳಿದಾಗ ಅದೇ ಅರ್ಥ ಬರುತ್ತೆ ಸಂಸ್ಕೃತದಲ್ಲಿ, ಚೇಂಜ್ ಆಗಲ್ಲ. ಆದ್ರೆ ವಾಕ್ಯ ಬಿಡಿಸಿ ಹೇಳ್ಬೋದು. ಅಂದ್ರೆ ವಿದ್ಯಾರ್ಥಿ ಸುಖಂ ತ್ಯಜೆ, ಸುಖಾರ್ಥಿ ವಿದ್ಯಾಂ ತ್ಯಜೇತ್ ಅಂತ ವಾಕ್ಯ ಬೇರೆ ಬೇರೆ ಮಾಡಬಹುದು. ಅಥವಾ ವಿದ್ಯಾರ್ಥಿ ಸುಖಾರ್ಥಿ ಚ ಸುಖಂ ವಿದ್ಯಾಂಚ ತ್ಯಜೇತ್ ಅಂತ ತ್ಯಜೇತಾಂ ಅಂತ ಒಟ್ಟಿಗೂ ಮಾಡಬಹುದು. ಸರಿ. ಸರಿ, ಮತ್ತೆ ರೆಸ್ಪೆಕ್ಟಿವ್ಲಿ ಅನ್ನೋದಕ್ಕೆ ಆತರ ಏನಿಲ್ಲ ಅಲ್ಲ ಅದರಲ್ಲಿ? ಅಂದ್ರೆ ಒಂದಾದ್ಮೇಲೆ ಒಂದು ಅಂತ ಹೇಳಿಕ್ಕ? ಅಂದ್ರೆ ಅದ್ರದ್ದು ಅದಕ್ಕೆ ಅಂತ ಅಂದ್ರೆ ಒಂದಾದ್ಮೇಲೆ ಒಂದು ಅಂತ ಹೇಳಕ್ಕೆ. ಅದು ಚ ಅನ್ನೋದು ಅದನ್ನು ಹೇಳುತ್ತೆ. ಚ ಅಂತ ಬಳಸಿದ್ರೆ ಕ್ರಮವಾಗಿ ಅಂತ ಅರ್ಥ. ಅಲ್ಲಿ ಮೊದಲು ಹೇಗೆ ಎರಡು ಪದಗಳನ್ನ ವಿದ್ಯಾರ್ಥಿ ಸುಖಾರ್ಥಿ ಚ ಸುಖಂ ವಿದ್ಯಾಂಚ ಅಂತ ಚ ಹಾಕಿದ್ರೆ ಮೊದಲನೇ ಪದಕ್ಕೆ ಚಕ್ಕೆ ಅಂದ್ರೆ ಮೊದಲನೇ ವಿದ್ಯಾರ್ಥಿ ಪದಕ್ಕೆ ಸುಖವನ್ನು ತಗೊಳ್ಬೇಕು, ಸುಖಾರ್ಥಿ ಅನ್ನೋದಕ್ಕೆ ವಿದ್ಯೆಯನ್ನು ತಗೊಳ್ಬೇಕು ಅಂತಾನೆ ಅರ್ಥ ಅದರದ್ದು. ಸರಿ. ಇಲ್ಲಿ ಕರ್ತರಿ ಪ್ರಯೋಗ ಕರ್ಮಣಿ ಪ್ರಯೋಗ ಅಂತ ಎರಡು ಪ್ರಯೋಗಗಳ ಬಗ್ಗೆ ಸ್ವಲ್ಪ ಪರಿಚಯ ಕೊಡ್ತಾ ಹೋಗಿದ್ದಾರೆ. ಈಗ ಪುತ್ರ ಪಿತರಂ ನಮತಿ, ನಮತಿ ಅನ್ನುವಲ್ಲಿ ನಮ್ ಅ ತಿ ಅಂತ ಮೂರು ಶಬ್ದ ಇದೆ. ಈ ಮೊದಲು ಸಕರ್ಮಕ ಅಕರ್ಮಕ ನೋಡೋಣ, ಕರ್ತರಿ ಕರ್ಮಣಿ ಆಮೇಲೆ ನೋಡೋಣ. ಸಕರ್ಮಕ ಅಕರ್ಮಕ ಅಂತ ಬಂದಾಗ ಯಾವ ಧಾತುವಿಗೆ ಏನನ್ನು ಅಂತ ಪ್ರಶ್ನೆ ಕೇಳಲಿಕ್ಕಿದೆಯೋ ಅದು ಸಕರ್ಮಕ. ಯಾವ ಕ್ರಿಯೆಗೆ ಏನನ್ನು ಅಂತ ಪ್ರಶ್ನೆ ಕೇಳಲಿಕ್ಕೆ ಬರುದಿಲ್ವೋ ಅವನು ಅದನ್ನ ಅಕರ್ಮಕ ಅಂತ ಹೇಳುದು. ಈಗ ನಿದ್ರಾತಿ, ಏನನ್ನು ನಿದ್ರಾತಿ ಅಂತ ಕೇಳಿಕ್ ಬರುದಿಲ್ಲ. ನಗುತ್ತಾನೆ, ಏನನ್ನು ನಗುತ್ತಾನೆ ಅಂತ ಕೇಳಲಿಕ್ಕೆ ಬರುದಿಲ್ಲ. ಓಡುತ್ತಾನೆ, ಏನನ್ನು ಓಡುತ್ತಾನೆ ಅಂತ ಕೇಳುವುದಿಲ್ಲ. ಅದು ಏನನ್ನು ಅಂತ ಪ್ರಶ್ನೆ ಕೇಳುವುದರಿಂದ ಮಾಡುತ್ತಾನೆ, ಏನನ್ನು ಮಾಡುತ್ತಾನೆ? ಆಗ ಊಟವನ್ನು ಮಾಡುತ್ತಾನೆ, ಭಕ್ತಿಯನ್ನು ಮಾಡುತ್ತಾನೆ, ಪ್ರಾರ್ಥನೆಯನ್ನು ಮಾಡುತ್ತಾನೆ ಅಂತ ಅನ್ನುವ ಶಬ್ದವನ್ನ ಯಾವ ಪ್ರಶ್ನೆಗೆ ಉತ್ತರವಾಗಿ ನಾವು ಕೊಡಬೇಕಾಗುತ್ತೋ ಅದು ಸಕರ್ಮಕ. ಯಾವ ಪ್ರಶ್ನೆಗೆ ಅನ್ನುವ ಉತ್ತರ ಬರುವುದಿಲ್ವೋ ಅದು ಅಕರ್ಮಕ. ಹಾಗಾಗಿ ಜಯತಿ, ಆಗ
ಅವನ್ ಮತ್ತೆ ಪ್ರಶ್ನೆ ಕೇಳಲಿಕ್ಕಿಲ್ಲ. ಅವನ್ ಅಂದ್ರೆ ಆ ಜಯತಿ ಅನ್ನುವ ಶಬ್ದಕ್ಕೆ ಅಭಿಭವ, ಎಲ್ಲದಕ್ಕಿಂತ ಎತ್ತರದಲ್ಲಿದ್ದಾನೆ ಅಂತ ಅರ್ಥ. ಈಗ ಎತ್ತರದಲ್ಲಿದ್ದಾನೆ, ಏನನ್ನು ಎತ್ತರದಲ್ಲಿದ್ದಾನೆ ಅಂತ ಪ್ರಶ್ನೆ ಕೇಳ್ತೀವಾ? ಇಲ್ಲ. ಹಾಗಾಗಿ ಅದು ಅಕರ್ಮಕ. ಮೀರಿದ್ದಾನೆ, ಅವನು ಎಲ್ಲದಕ್ಕಿಂತ ದೊಡ್ಡವನಾಗಿದ್ದಾನೆ. ಅಂದ್ರೆ ಆ ದೊಡ್ಡವನಾಗಿದ್ದಾನೆ ಅನ್ನುವ ಶಬ್ದ ಬಂದಾಗ ಏನನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ, ಬೇರೆ ಏನಾದ್ರೂ ಪ್ರಶ್ನೆ ಬರುತ್ತೆ. ಪ್ರಶ್ನೆನೇ ಬರಬಾರದು ಅಂತ ಅರ್ಥ ಅಲ್ಲ, ಬೇರೆ ಪ್ರಶ್ನೆ ಏನು ಬರ್ಬೋದು. ಈಗ ಓಡುತ್ತಾನೆ ಅಂತ ಕೇಳಿದ್ರೆ ಎಲ್ಲಿಗೆ ಅಂತ ಕೇಳ್ಬೋದು, ಯಾಕೆ ಅಂತ ಕೇಳ್ಬೋದು, ಎಷ್ಟು ದೂರ ಅಂತ ಕೇಳ್ಬೋದು. ಆದ್ರೆ ಏನನ್ನು ಓಡುತ್ತಾನೆ ಅಂತ ಕೇಳಲಿಕ್ಕಾಗುದಿಲ್ಲ, ಅದು ಅಕರ್ಮಕ ಆಗುತ್ತೆ. ಎರಡನೇದ್ದು ಕರ್ಮಣಿ ಪ್ರಯೋಗ. ಕರ್ಮಣಿ ಪ್ರಯೋಗ ಅಂದ್ರೆ ಕನ್ನಡದಲ್ಲಿ ಸ್ವಲ್ಪ ವಿಚಿತ್ರ ಅನ್ಸುತ್ತೆ. ನಾನು ಹಣ್ಣನ್ನು ತಿಂದೆನು, ನಾನು ಹಣ್ಣನ್ನು ತಿಂದೆನು, ನನ್ನಿಂದ ಹಣ್ಣು ತಿನ್ನಲ್ಪಟ್ಟಿತು. ಈ ತಿನ್ನಲ್ಪಟ್ಟಿತು ಅಂತ ನಾವು ಹೇಳ್ತೇವಲ್ಲ, ಇದು ಕರ್ಮಣಿ ಪ್ರಯೋಗ. ಹಾಗೆ ಇಲ್ಲಿ ನಮಿಸಿದನು, ನಮಿಸಲ್ಪಟ್ಟನು, ದೇವಂ ನಯತ್, ದೇವಂ ನಮತಿ, ದೇವಃ ನಮ್ಯತೆ, ದೇವನನ್ನು ನಮಿಸಿದನು, ದೇವನು ನಮಿಸಲ್ಪಡುತ್ತಾನೆ. ಇದು ಕರ್ಮಣಿ ಪ್ರಯೋಗದ ರೂಪ. ಅಹಂ ಪದ್ಯಂ ಗಾಯಾಮಿ, ಮಯಾ ಪದ್ಯಂ ಗೀಯತೆ. ಗೀಯತೆ ಅಂದ್ರೆ ಹಾಡಲ್ಪಡುತ್ತದೆ. ಹೀಗೆ ಕರ್ಮಣಿ ಪ್ರಯೋಗದಲ್ಲಿ ಪ್ರಥಮ ವಿಭಕ್ತಿಯಲ್ಲಿದ್ದದ್ದು ತೃತೀಯ ವಿಭಕ್ತಿಗೆ ಬರುತ್ತೆ, ದ್ವಿತೀಯ ವಿಭಕ್ತಿಯಲ್ಲಿದ್ದದ್ದು ಪ್ರಥಮ ವಿಭಕ್ತಿಗೆ ಬರುತ್ತೆ. ಜಯತಿ ಅಂತ ಇದ್ದದ್ದು ಜೀಯತೆ, ನಮತಿ ನಮ್ಯತೆ, ಕರೋತಿ ಕ್ರಿಯತೆ, ವದತಿ ಉಚ್ಯತೆ ಅಂತ ಹೀಗೆ ಅದರ ರೂಪ ವ್ಯತ್ಯಾಸ ಆಗುವುದನ್ನು ನಾವು ಗಮನಿಸಬೇಕು. ಒಟ್ಟು ಗಮನಿಸಬೇಕಾದದ್ದು ಆ ವಾಕ್ಯದಲ್ಲಿ ಎಲ್ಲಿಯಾದ್ರೂ ಅಂದ್ರೆ ಅದು ಕರ್ಮಣಿ ಪ್ರಯೋಗ ಬಂದ್ಮೇಲೆ ಸ್ವಲ್ಪ ಹೆಚ್ಚು ಸ್ಪಷ್ಟ ನಿಮಗೆ ಪೂರ್ವ ವಾಕ್ಯಗಳು ನಾಲ್ಕು ನೋಡಿದಾಗ ಗೊತ್ತಾಗುತ್ತೆ. ಯಾವ ಶಬ್ದವನ್ನ ಬಳಸುವಾಗ ನಾವು, ಅದು ಸಂಸ್ಕೃತದ ಅತ್ಯಂತ ಸಹಜ. ಮಯ ಆಗಮ್ಯತೆ, ನನ್ನಿಂದ ಬರಲ್ಪಡುತ್ತದೆ, ಕನ್ನಡದಲ್ಲಿ ಚೆನ್ನಾಗಿರಲ್ಲ. ಇದು ಒಂದು ಕನ್ನಡದ ಮತ್ತು ಸಂಸ್ಕೃತದ ನಡುವೆ ಇರುವ ಅಂತರ. ಯಾರಿಗೆ ಕರ್ಮಣಿ ಪ್ರಯೋಗ ಚೆನ್ನಾಗಿ ಮಾಡ್ಲಿಕ್ಕೆ ಬರುತ್ತೋ ಅವನು ಸಂಸ್ಕೃತದಲ್ಲಿ ಒಳ್ಳೆಯ ಪರಿಣಿತ ಅಂತ ಒಂದು ವಾಕ್ಯ ಇದೆ, ಅಥವಾ ಆ ಒಂದು ನಂಬಿಕೆ ಇದೆ. ಅಂದ್ರೆ ಅಷ್ಟು ಅದ್ಭುತ ಸಂಸ್ಕೃತಕ್ಕೆ. ಆದ್ರೆ ಅದೇ ಕನ್ನಡದಲ್ಲಿ ಅವನು ಇವನಿಂದ ನೋಡಲ್ಪಟ್ಟ, ಇವನು ಅವನಿಗೆ ಇವನಿಗೆ ಅವನು ಹೊಡೆಯಲ್ಪಟ್ಟ ಅಂತ ಹೀಗೆಲ್ಲ ಮಾತಾಡಿದ್ರೆ ಯಾವ ಭಾಷೆಯಲ್ಲಿ ಮಾತಾಡ್ತಿದ್ದಾನೆ ಅಂತ ಅನ್ಸುತ್ತೆ. ಆದ್ರೆ ಸಂಸ್ಕೃತದಲ್ಲಿ ಅದು ಅತ್ಯಂತ ಸಹಜ. ನೀವು ಗಮನಿಸಿದ್ರೆ ಹೆಚ್ಚಿನ ವಾಕ್ಯಗಳೆಲ್ಲ ತೃತೀಯ ವಿಭಕ್ತಿ ಪ್ರಥಮ ಪುರುಷ ಏಕವಚನದಲ್ಲೇ ಕಾಣುವಂಥದ್ದು. ಹಾಗಾಗಿ ಕರ್ಮಣಿ ಪ್ರಯೋಗ ಅನ್ನೋದು ಅದನ್ನ ನಾವು ಪ್ಯಾಸಿವ್ ವಾಯ್ಸ್ ಅಂತ ಕರಿತೀವಿ. ಆಕ್ಟಿವ್ ವಾಯ್ಸ್ ಅಂದ್ರೆ ನೇರ ಮಾತು, ಪ್ಯಾಸಿವ್ ವಾಯ್ಸ್ ಅಂದ್ರೆ ಸ್ವಲ್ಪ ಕುಸುರಿ ಮಾತು, ಉಲ್ಟಾ ಅದನ್ನು ಬದಲಾಯಿಸಿ ಮಾಡಿದ ಮಾತು. ಭಾವೇ ಪ್ರಯೋಗ ಅಂತ, ಅದು ಕೇವಲ ಈಗ ಅಕರ್ಮಕವಾದ ಧಾತು ಇದ್ದ ಹಾಗೆ ಇದು ಕೂಡ ಅಲ್ಲಿ ವಾಕ್ಯ ಕೊಟ್ಟಿದ್ದಾರೆ ನೋಡಿ. ಜಯತೆ ಇದ್ದದ್ದನ್ನ ಜೀಯತೆ, ಧರ್ಮಣಃ ಜೀಯತೆ. ಎಲ್ಲಿ ಅದು ಭವತಿ ಭೂಯತೆ, ವದತಿ ಅನ್ನೋದು ಅದೇ ತರ. ಭಾವ ಪ್ರಯೋಗ ಅಂದ್ರೆ ಅದಕ್ಕೆ ಕ್ರಿಯೆ ಇರುವುದಿಲ್ಲ, ಮತ್ತೆ ಅದೇ ಶಬ್ದದಿಂದಲೇ ಎಲ್ಲ ಆಗುತ್ತೆ. ಭಾವ್ಯ ಪ್ರಯೋಗದ ಬಗ್ಗೆ ನಾವೇನು ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ಯಾಕಂದ್ರೆ ಬಳಕೆಯಲ್ಲಿ ತುಂಬಾ ಕಮ್ಮಿ. ಕರ್ಮಣಿ ಪ್ರಯೋಗ, ಕರ್ತರಿ ಪ್ರಯೋಗ ಗಮನಿಸಿದ್ರೆ ಅದೆರಡಕ್ಕಿಂತ ಭಿನ್ನವಾದದ್ದು ಭಾವ್ಯ ಪ್ರಯೋಗ ಅಂತ ಅನ್ಸುತ್ತೆ.
ಸರಿ, ಮುಂದೆ ಹೋಗೋಣ. ಕ್ಷಣಶಃ ಕಣಶಶ್ಚೈವ ವಿದ್ಯಾಮರ್ಥಂಚ ಸಾಧಯೇ ಕ್ಷಣತ್ಯಾಗೆ ಕುತೋ ವಿದ್ಯಾ ಕಣತ್ಯಾಗೆ ಕುತೋ ಧನಂ. ಮತ್ತೆ ಕುತೋ ಶಬ್ದ ಬಂತು. ಅದನ್ನ ನೋಡಿ ನೆಕ್ಸ್ಟ್ ಕ್ಲಾಸಲ್ಲಿ 2 ಪದ್ಯವನ್ನು ಕೂಡ ಚೆನ್ನಾಗಿ ಅಭ್ಯಾಸ ಮಾಡಿ ಆನಂತರ ಅದರ ಅರ್ಥವನ್ನ ಮತ್ತು ವ್ಯಾಕರಣದ ಪರೀಕ್ಷಾ ವಿಷಯವನ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಮಾಡ್ಕೊಳ್ಳೋಣ. ಶ್ರೀಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಂ ಅಸ್ತು.